ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯ, ನಾನು ಕುಡಿತಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ರು ಅಂತಾನೆ. ಮನೋಜ್ ಅವರು ಅತ್ತೆಗೆ ಹೇಳಿ ಅತ್ತೆ ನನಗೆ ಬೈದರು ಅಂತಾಳೆ. ಮೀನಾ ಹಾಗಂತಿರುವಾಗ ಆ ಪೆಂಗಿನಿಂದನ ಇಷ್ಟೇನೆಲ್ಲ ಆಗಿದ್ದು ಇದೇ ಅವನಿಗೆ ಅಂತ ಹೇಳಿ ಸೂರ್ಯ ಅವನ ಮೊಬೈಲ್ ಕಿತ್ಕೊಂಡು ಚೌಟ್ರಿ ತುಂಬ ಓಡಾಡಿಸಿ ಆಟ ಆಡಿಸ್ತಾನೆ. ಕೊನೆಗೆ ನನ್ನ ಮೊಬೈಲ್ ಕೊಡು ಅಂತ ಮನೋಜ ಕೇಳ್ತಿರುವಾಗ ನೀನು ಯಾಕೋ ಇಲ್ಲದೆ ಇರೋದೆಲ್ಲ ಹೇಳಿದೆ, ನಾನು ಕುಡಿತಿದ್ದನ್ನು ನೀನು ನೋಡಿದ್ಯಾ, ಸಾರಿ ಕೇಳಿ ಇವಾಗ ಅಂತ ಹೇಳ್ತಾನೆ. ಮನೋಜ ನನ್ನ ಫೋನ್ ಕೊಡು ಅಂತಿರ್ತಾನೆ. ಮೀನಾ ಫೋನ್ ಕಿತ್ತು ರೋಹಿಣಿ ಕೇಳ್ಕೊಟ್ಟು ಮದುವೆ ನಡೆಯೋ ಜಾಗಕ್ಕೆ ಬಂದುಬಿಡ್ತಾಳೆ. ಮದುವೆ ನಡೆಯೋ ಜಾಗಕ್ಕೆ ಯಾರೋ ಇಬ್ಬರು ಕಳ್ಳಿ ಒಳಗೆ ಬರ್ತಾರೆ. ಸುತ್ತ ನೋಡಿಕೊಂಡು ಯಾರೂ ಇಲ್ಲದೆ ಇರೋ ಕಡೆ ಬಂದು ಕೂತ್ಕೊಂಡು ನಾವಿಬ್ಬರು ಒಳಗೆ ಬಂದುಬಿಟ್ಟಿದ್ದೀವಿ, ನಮ್ಮ ಮೇಲೆ ಯಾರಿಗೂ ಡೌಟ್ ಬರಲ್ಲ. ಇಲ್ಲಿ ಕೇಳು, ಎಲ್ಲರ ಹತ್ರನೂ ಒರಿಜಿನಲ್ ಚಿನ್ನ ಇದೆ, ಸರಿಯಾಗಿ ನೋಡ್ಕೊ ಅಂತ ಕಳ್ಳ ಹೇಳ್ತಾನೆ. 100 ಗ್ರಾಮ್ ಚಿನ್ನ ಕದಿಯೋದೇ ಕಷ್ಟ, ಅಂಥದ್ರಲ್ಲಿ ಎಷ್ಟೊಂದು ಚಿನ್ನ ಹಾಕಿದ್ದಾರೆ ಅಂತ ಕಳ್ಳಿ ಹೇಳ್ತಾಳೆ. ಸಾಕು ನಿನಗೆ ಚಿನ್ನ ಕದಿಯೋಕ್ಕೆ ಸಿಗ್ತಲ್ಲ, ಸುತ್ತಮುತ್ತ ಕ್ಯಾಮ್ರಾಗಳಿವೆ, ಹುಷಾರಾಗಿ ಯಾರಿಗೂ ಗೊತ್ತಾಗದೇ ಇರೋ ಕೆಲಸ ಮುಗಿಸು ಅಂತಾನೆ. ತಗೋ ಇದನ್ನ ಅಂತ ಅವಳ ಕೈಗೆ ಕತ್ರಿ ಕೊಟ್ಟು ಯಾರಿಗಾದ್ರೂ ಡೌಟ್ ಬಂದರೆ ಅವ್ರಿಗೆ ಹೊಡೆದು ಅಲ್ಲಿಂದ ತಕ್ಷಣ ಚಿನ್ನ ಎತ್ಕೊಂಡು ಬಂದುಬಿಡು, ನಾನು ಕೆಳಗಡೆ ಕಾಯ್ತಾ ಇರ್ತೀನಿ ಆಟೋದಲ್ಲಿ ಅಂತಾನೆ. ಸರಿ, ನಿಮಗೂ ಏನಾದರೂ ಸಿಗುತ್ತಾ ಅಂತ ನೋಡಿ ಅಂತ ಇಬ್ಬರು ಅಲ್ಲಿಂದ ಒಂದೊಂದು ಕಡೆಗೆ ಹೋಗ್ತಾರೆ. ಮೀನಾ ಮತ್ತು ಸೂರ್ಯ ಬರ್ತಾರೆ. ಅಂಕಲ್ ಬಂದು, ಅಮ್ಮ ಮೀನಾ, ಮುಹೂರ್ತದ ಟೈಮ್ ಆಗ್ತಿದೆ, ನೀನು ಹೋಗಿ ಹುಡುಗಿನ ಕರ್ಕೊಂಡು ಬಂದುಬಿಡಮ್ಮ ಅಂತಾರೆ. ಸರಿ ಅಂಕಲ್, ನಾನು ಈಗಲೇ ಹೋಗಿ ಮದುಮಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಮೀನಾ ಹೋಗ್ತಾಳೆ. ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು, ಏನಪ್ಪ ಹೊಟ್ಟೆ ಹಶ್ವಾಗ್ತಿಲ್ವಾ, ಊಟ ಮಾಡಲ್ವಾ ಅಂತಾನೆ. ಈಗ ತಾನೇ ತಿಂದು ಬಂದಿದ್ದೀವಿ, ಇಷ್ಟು ಬೇಗನೇನು ಅಂತಾರೆ ರಂಗನಾಥ್ ಅವರು. ಮೀನಾ ಎಲ್ಲಿ ಅನ್ನೋವಾಗ ಮದುಮಗಳನ್ನ ಕರ್ಕೊಂಡು ಬರೋಕೆ ಹೋದ್ಲು ಅಂತಾನೆ. ಏನು ಸಮಸ್ಯೆ ಆಗಲಿಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನಪ್ಪ ಕೇಳ್ತಿದ್ದೀರಾ, ಡೌಟ್ ಪಡ್ತಿದ್ರಲ್ಲ ಅದಕ್ಕೆ ಅಂತಾನೆ ಸೂರ್ಯ. ಅದೆಲ್ಲ ಏನೂ ಇಲ್ಲಪ್ಪ, ನಮ್ಮ ಗ್ರೂಪ್ ಇಲ್ವೇನಪ್ಪ ಅನ್ನೋವಾಗ ಶುರು ಮಾಡಿಬಿಟ್ಯಾ, ಸರಿ ಹೇಳು ಅಂತಾರೆ ರಂಗನಾಥ್ ಅವರು. ನಮ್ಮ ಕುಡಿಯೋರ ಗ್ರೂಪ್ನಲ್ಲಿ ಅನ್ನೋವಾಗ ನಮ್ಮ ಅಲ್ಲ ನೀನು ಮಾತ್ರ ಅಂತಾರೆ ರಂಗನಾಥ್ ಅವರು. ಸರಿ ನಾನೇನಪ್ಪ, ನಾನು ಕುಡಿದೇ ಇದ್ರು ಕುಡ್ದಿದ್ದೀನಿ ಅಂತ ಡೌಟ್ ಪಡ್ತಿದ್ದಾಳೆ, ಜಗಳ ಬೇಡ ಮಾಡಿದ್ಲು ಗೊತ್ತಾ ಅಂತಾನೆ. ಕೆಟ್ಟ ಜಾಗದಲ್ಲಿ ಕೂತ್ಕೊಂಡು ಹಾಲು ಕುಡಿದ್ರೆ ಅದನ್ನು ನೋಡಿದವರು ಹೆಂಡ ಅಂತಲೇ ಅಂದ್ಕೊಳ್ಳೋದು. ರಂಗನಾಥ್ ಅವರು ಹಾಗನ್ನೋವಾಗ ಹೌದೌದು, ಹಾಲಿನ ಬೂತ್ ಹತ್ರ ಕೂರಿಸಿದ್ರು ಇವನು ಕುಡಿಯೋದೇ ಹೆಂಡ ಅಂತಾಳೆ. ನೀವು ಕಣ್ಬಿಟ್ಟು ಸರಿಯಾಗಿ ನೋಡ್ತಿರ್ಲಿಲ್ಲ ಅನಿಸುತ್ತೆ ಅಂತಾನೆ. ಆ ಪೆಂಗೆ ಹೇಳ್ಬಿಟ್ಟ ಅಂತ ನೀವು ಬಂದು ಅಪ್ಪನ ಹತ್ರ ಹೇಳ್ಬಿಟ್ರಾ ಅಂತಾನೆ. ಹೌದೌದು, ಇದಕ್ಕೂ ಮುಂಚೆ ಇಂಥ ಫಂಕ್ಷನ್ಗಳಲ್ಲಿ ನೀನು ಕುಡ್ದೇ ಇರಲಿಲ್ವೇನೋ ಅಂತಾಳೆ ಶಾಂತಿ. ನೋಡೋ ಸೂರ್ಯ, ಒಂದು ಸರಿ ತಪ್ಪು ಮಾಡಿದ ಮೇಲೆ ಎಲ್ಲರೂ ಆ ತಪ್ಪನ್ನ ಮಾಡದೇ ಇದ್ರು ನೀನೇ ಮಾಡಿದೆ ಅಂತ ಹೇಳ್ತಿರ್ತಾರೆ. ಡೌಟ್ ಪಟ್ರೆ ಏನಾಯಿತು, ಮೀನಾ ಅಂತ ಹೆಂಡ್ತಿ ಸಿಕ್ಕಿದ್ದಾಳೆ ನಿನಗೆ, ಅವಳಿದ್ಮೇಲೆ ನೀನು ಯಾಕೆ ಕುಡಿಯೋಕ್ಕೆ ಹೋಗ್ತೀಯಾ ಬಿಡು ಅಂತಾರೆ. ಹೌದೌದು, ಚೆನ್ನಾಗೇ ಮೋಡಿ ಮಾಡ್ತಾಳೆ ಅಂತಾಳೆ ಶಾಂತಿ. ಈ ಕಡೆ ಮದುವೆ ಹುಡುಗಿನ ಕರ್ಕೊಂಡು ಬರೋಕ್ಕೆ ಹೋಗ್ತಾಳೆ ಮೀನಾ. ಎಲ್ಲನೂ ಸರಿಯಾಗಿದೆ ಅಂತೇಳಿ ಹೂವಿನಾರ ಹಾಕ್ತಿರ್ತಾಳೆ. ಮದುವೆ ಹುಡುಗಿ ನನ್ನ ಮದುವೆ ನಡೆಯೋಕ್ಕೆ ಕಾರಣನೇ ಇವರು ಅಂತ ಹೇಳ್ತಿರ್ತಾಳೆ. ಅವಳ ಫ್ರೆಂಡ್ಸು, ಎಷ್ಟು ಸರಿ ಹೇಳ್ತೀಯಮ್ಮ ಅಕ್ಕ, ನೋಡಿ ಇವರು ಮದುವೆ ಯಾವಾಗ ಶುರುವಾಯಿತೋ ಆವಾಗಲಿಂದನೂ ನಿಮ್ಮದೇ ಜಪ ಮಾಡ್ತಿದ್ದಾಳೆ ಅಂತಾರೆ. ಅದರಲ್ಲಿ ಏನಿದೆಯಮ್ಮ, ನಿಮ್ಮಪ್ಪ ನಿಮ್ಮಮ್ಮ ಒಪ್ಕೊಂಡ್ರು, ಎಲ್ಲ ಚೆನ್ನಾಗೇ ನಡೀತಿದೆ ಅಂತಾಳೆ ಮೀನಾ. ಎಲ್ಲ ಸರಿಯಾಗಿದೆ ಅಲ್ವೇನಕ್ಕ ಅಂದವಾಗ ಸರಿಯಾಗಿದೆ ಅಮ್ಮ ಅಂತ ಮೀನಾ ಸೀರೆ ಎಲ್ಲ ಸರಿ ಮಾಡ್ತಾಳೆ. ಮದುವೆ ಹುಡುಗಿ ಫ್ರೆಂಡ್ ಹೇಳ್ತಾಳೆ, ನೈಟ್ ಹಾಕ್ಕೊಂಡಿದೆಯಲ್ಲ ನೆಕ್ಲೆಸ್ಸು, ಅದು ತುಂಬ ಚೆನ್ನಾಗಿತ್ತು ಅಂತಾಳೆ. ಅದು ಈ ಕಲರ್ಗೆ ಮ್ಯಾಚ್ ಆಗೋಲ್ಲ, ಮದುವೆ ಮುಗಿಸಿ ಹೋಗೋವರೆಗೂ ಅದು ಇಲ್ಲೇ ಇರಲಿ ಅಂತಾಳೆ. ಅಷ್ಟರಲ್ಲಾಗಲೇ ಕಳ್ಳಿ ಬಂದು, ಏನಮ್ಮ ಟೈಮ್ ಆಗಲಿಲ್ವಾ, ಇನ್ನೂ ಏನು ಮಾಡ್ತಿದ್ದೀರಾ ಅಂತ ಕೇಳೋಕ್ಕೆ ಬಂದಿರ್ತಾಳೆ. ಇವಳು ಹೇಳಿದ್ನೆಲ್ಲನೂ ಕೇಳಿಸ್ಕೊತಾಳೆ. ಮದುವೆ ಹುಡುಗಿ ರೂಮಲ್ಲಿ ಚಿನ್ನ ಇರೋದು ಗೊತ್ತಾಗುತ್ತೆ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ನೀವೆಲ್ಲರೂ ನಡೀರಿ ಅಂತ ಎಲ್ಲರೂ ಕಳಿಸ್ತಿರ್ತಾಳೆ. ಲಾಸ್ಟಲ್ಲಿ ಮೀನಾ ಹೋಗ್ಬೇಕಾದ್ರೆ, ನೀವು ಹೊರಗೆ ಬನ್ನಿ, ನೀವು ಯಾಕೆ ಇಲ್ಲಿದ್ದೀರಾ, ಬೀಗ ಹಾಕ್ತೀನಿ ಅಂತಾಳೆ. ಹಾಗಲ್ಲ ಅಮ್ಮ ಮೀನಾ, ಈ ಮದುವೆನ ಮುಂದೆ ನಿಂತು ಮಾಡ್ತಿರೋದು ನೀನೇ ಅಲ್ವಾ, ಅಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ, ನೀನು ಮುಂದೆ ಹೋಗಿರು, ನಾನೇ ಬೀಗ ಹಾಕ್ಕೊಂಡು ಬರ್ತೀನಿ ಅಂತಾಳೆ. ಹಾಗಂತಿರುವಾಗಲೇ ಕೈಯಲ್ಲಿದ್ದ ಕತ್ರಿ ಕೆಳಗೆ ಬೀಳುತ್ತೆ. ಮೀನಾಗೆ ಡೌಟ್ ಬಂದು, ಏನದು, ಯಾರು ನೀವು ಅಂತಾಳೆ ಮೀನಾ. ನಾನು ಅಳಿ ಅಂದರು ಅಕ್ಕ. ಸರಿ ಕತ್ರಿ ಯಾಕೆ ಇಟ್ಕೊಂಡು ಬಂದಿದ್ದೀರಾ ಅಂತಾಳೆ ಮೀನಾ. ನಾನು ಎಲ್ರಿಗೂ ಮಲ್ಲಿಗೆ ಹೂನ ಕಟ್ ಮಾಡಿಕೊಡ್ತಿದ್ದೆ, ಮತ್ತೆ ಕೇಳ್ತಾನೆ ಇದ್ರು, ಮತ್ತೆ ಇನ್ಯಾರಾದರೂ ಹೂ ಕೇಳಿದ್ರೆ ಕಟ್ ಮಾಡ್ಕೊಡೋಕೆ ಸರಿ ಹೋಗುತ್ತೆ ಅಂತ ಕತ್ರಿನ ನಾನೇ ಇಟ್ಕೊಂಡಿದ್ದೀನಿ ಅಂತಾಳೆ ಕಳ್ಳಿ. ಏನಮ್ಮ ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ, ಅಳಿ ಅಂದರು ಮನೆಯವ್ರ ಮೇಲೆ ಡೌಟಾ ಅಂತಾಳೆ. ಕಳ್ಳಿ ಹಾಗನ್ನೋವಾಗ ಮೀನಾ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಸೀಸರ್ ಕೈಲಿತ್ತಲ್ಲ ಅದಕ್ಕೋಸ್ಕರ ಕೇಳಿದೆ ಅಂತಾಳೆ. ಮೀನಾ ಡೌಟ್ ಪಡ್ತಾನೆ ಬೀಗ ಹಾಕ್ತಾಳೆ. ಮದುವೆ ಹುಡುಗಿನ ಕರ್ಕೊಂಡು ಮಂಟಪಕ್ಕೆ ಬರ್ತಾಳೆ. ಈ ಕಡೆ ಕಳ್ಳಿ ಹೇಗೋ ಸಂಭಾಳಿಸಿ ಇವ್ರನ್ನೆಲ್ಲ ಕಳಿಸ್ಬಿಟ್ಟೆ ಅಂತ ಖುಷಿ ಪಡ್ತಿರ್ತಾಳೆ. ಸೂರ್ಯ ಮಂಟಪದ ಹತ್ರನೇ ಇರ್ತಾನೆ. ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿರುವಾಗ ಮೀನಾ ಬಂದು, ರೀ ನನಗೊಬ್ಬರ ಮೇಲೆ ಡೌಟ್ ಬಂದಿದೆ ಅಂತಾಳೆ.
ಏನು ಮೀನಾ, ನೀನು ನನ್ನ ಮೇಲೆ ಡೌಟ್ ಪಡ್ತಿದೀಯ ಅಲ್ವಾ? ನಾನು ಕುಡಿದ್ಬಿಟ್ಟಿದ್ದೀನಿ ಅಂತನಾ? ಇನ್ನೂ ನಿನ್ನ ಡೌಟ್ ಹೋಗಿಲ್ವಾ ಅಂತಾನೆ. ಅದಾಗಲ್ಲ ರೀ ಅಂತಾಳೆ. ಮತ್ತಿನ್ನೇನು, ನನ್ನ ಮೇಲೆ ಡೌಟ್ ಬಿಟ್ಟರೆ ನಿನ್ಗೆ ಇನ್ಯಾರ ಮೇಲೆ ಡೌಟ್ ಇದೆ ಅಂತಾನೆ ಸೂರ್ಯ. ಅದೆಲ್ಲ ಏನೂ ಇಲ್ಲ ರೀ, ಮದುವೆ ಹುಡುಗಿ ರೂಮ್ಗೆ ಒಬ್ರು ಅಮ್ಮ ಬಂದರು. ಸರಿ, ಅದಕ್ಕೇನೀಗ ಅಂತಾನೆ. ಸ್ವಂತದವ್ರ ಥರನೇ ಮಾತಾಡ್ತಿದ್ರು, ನನ್ನ ಹೆಸ್ರು ಸಹ ಕರೆದ್ರು, ಅದಕ್ಕೇನೀಗ ಅಂತಾನೆ. ಅದಲ್ಲ ರೀ, ಅವರು ಚಿನ್ನ ಕಟ್ ಮಾಡ್ತಾರಲ್ಲ ಆ ಕತ್ರಿನ ಇಟ್ಕೊಂಡಿದ್ರು ಅಂತಾಳೆ. ನಾನು ಡೌಟ್ ಬಂದು ಕೇಳಿದ್ದಕ್ಕೆ ಹೂ ಕಟ್ ಮಾಡೋಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು, ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ? ನಾನು ಅಳಿಯಂದ್ರು ಅಕ್ಕನ ಕಡೆಯವರು ಅಂದರು ಅಂತಾಳೆ. ಏನೇನು ಹೇಳ್ಬಿಟ್ರು ರೀ ಅನ್ನೋವಾಗ ಅಳಿಯಂದ್ರಿಗೆ ಅಕ್ಕನೇ ಇಲ್ವಲ್ಲ ಅಂತಾನೆ ಸೂರ್ಯ. ಹೌದಲ್ವಾ ಅಂತಾಳೆ ಮೀನಾ. ಯಾರ ಮೇಲಾದರೂ ಡೌಟ್ ಬಂದರೆ ಸರಿಯಾಗಿ ತಿಳ್ಕೊಬೇಕು ತಾನೆ. ಅವರೇನಾದರೂ ಗಲಾಟೆ ಮಾಡಿದರೆ ಅಲ್ಲೇ ಇದ್ದು ನನಗೊಂದು ಫೋನ್ ಮಾಡಿದರೆ ನಾನು ಬಂದು ಹಿಡ್ಕೋತಿರ್ಲಿಲ್ವಾ ಅಂತಾನೆ ಸೂರ್ಯ. ಹಾಗಲ್ಲ ರೀ, ನಾನೇನಾದರೂ ಅವ್ರ ಹತ್ರ ಗಲಾಟೆ ಮಾಡಿದರೆ, ಅವರೇನಾದರೂ ನಿಜವಾಗ್ಲೂ ಗಂಡಿನ ಮನೆ ಕಡೆಯವ್ರು ಆಗಿಬಿಟ್ಟಿದ್ರೆ ಎಷ್ಟೋ ಮದುವೆಗಳು ಒಂದು ಸಣ್ಣ ಗಲಾಟೆಯಿಂದ ನಿಂತೋಗಿವೆ. ಆ ಥರ ಏನಾದರೂ ಆಗ್ಬಿಡುತ್ತೇನೋ ಅಂತ ಭಯ ಪಟ್ಕೊಂಡು ಸುಮ್ಮನಾದೆ ಅಂತಾಳೆ. ಸರಿ, ಮದುವೆ ಮುಗಿದ್ಮೇಲೆ ಮಾತಾಡೋಣ. ಆಯಮ್ಮ ಇಲ್ಲೇ ಎಲ್ಲಾದರೂ ಕಾಣಿಸ್ಕೋತಾರ ಅಂತ ನೋಡು ಅಂತಾನೆ. ಮೀನಾ ಹಾಗೇ ಆಗಲಿ ಅಂತ ಆ ಕಳ್ಳಿ ಇಲ್ಲೆಲ್ಲರೂ ಬರ್ಬೋದು ಅಂತ ನೋಡ್ತಿರ್ತಾಳೆ. ಸೂರ್ಯನು ಸುತ್ತಮುತ್ತ ನೋಡ್ತಿರ್ತಾನೆ. ಆದರೆ ಆ ಕಳ್ಳಿ ಡೂಪ್ಲಿಕೇಟ್ ಕೀನ ಯೂಸ್ ಮಾಡಿ ಮದುವೆ ಹುಡುಗಿ ರೂಮ್ ಲಾಕ್ ಓಪನ್ ಮಾಡ್ತಾಳೆ. ಅಲ್ಲಿ ಬ್ಯಾಗಲ್ಲಿರೋ ಚಿನ್ನದ ನೆಕ್ಲೆಸ್ನ ಹುಡುಕಿ ತಗೊಂಡು ತನ್ನ ಬ್ಯಾಗೊಳಗೆ ಹಾಕ್ಕೊಂಡು ಮತ್ತೆ ರೂಮಿಂದ ಹೊರಗೆ ಬರ್ತಾಳೆ. ಈ ಕಡೆ ಮದುವೆನಲ್ಲಿ ಮಾಂಗಲ್ಯ ಧಾರಣೆ ನಡೀತಿರುತ್ತೆ. ಮೇಕೆ ಮಂಜಣ್ಣನೂ ಕೂಡ ಅಕ್ಷತೆ ಹಾಕೋಕೆ ಬಂದಿರ್ತಾರೆ. ಅಕ್ಷತೆ ಹಾಕ್ತಿರ್ಬೇಕಾದ್ರೆ ಭಟ್ರು ಕಡೆಯವರೊಬ್ಬರು ಬಂದು ಹಾಸ್ಪಿಟ್ಲಿಂದ ಫೋನ್ ಮಾಡಿದರು. ಚೀಫ್ ಭಟ್ರು ಇದ್ದಾರಲ್ಲ, ಅವರಿರೋ ಹಾಸ್ಪಿಟ್ಲಲ್ಲಿ ದುಡ್ಡು ಕಟ್ಟಬೇಕಂತೆ. ಅವ್ರ ಮನೆಯವರೆಲ್ಲ ಊರಲ್ಲಿದ್ದಾರೆ, ಅವ್ರಿಗೆ ಫೋನ್ ಮಾಡೋದಾ ಅಂತ ಕೇಳ್ತಾರೆ. ಊರಲ್ಲಿರೋರಿಗೆಲ್ಲ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ, ಪಕ್ಕದಲ್ಲಿ ATM ಇದೆಯಲ್ಲ, ನಾನೇ ದುಡ್ಡು ಕೊಡ್ತೀನಿ ಬಾ ಅಂತಾರೆ. ಮದುವೆ ನಡೀತಿದೆಯಲ್ಲ ಅಂತ ಆ ಭಟ್ರು ಹೇಳ್ತಾರೆ. ಮದುವೆ ಮುಗೀತಲ್ಲ, ನಾನು ಕೊಡ್ತೀನಿ ಬಾ ಅಂತ ಮೇಕೆ ಮಂಜನ ಚೌಟ್ರಿಯಿಂದ ಹೊರಗಡೆ ಹೊರಟೋಗ್ಬಿಡ್ತಾರೆ. ಸೂರ್ಯ ಬಂದು, ಅಪ್ಪ ಏನಪ್ಪ ಖುಷಿ ಆಯಿತಾ ಅಂತಾನೆ. ತುಂಬ ಸಂತೋಷ ಆಯಿತು ಕಣಪ್ಪ, ನನ್ನ ಸ್ನೇಹಿತ ತುಂಬ ಕಷ್ಟಪಟ್ಟಿದ್ದ ಅಂತಾರೆ ರಂಗನಾಥ್ ಅವರು. ಶ್ರುತಿ ಬಂದು ಮೀನಾ ಹತ್ರ, ಏನು ಮೀನಾ ಅವರೇ, ಮದುವೆ ಎಲ್ಲ ಮುಗೀತಲ್ಲ, ಇನ್ನು ಯಾಕೆ ಟೆನ್ಷನಲ್ಲಿದ್ದೀರಾ ಅಂತಾಳೆ. ಟೆನ್ಷನ್ ಎಲ್ಲ ಏನೂ ಇಲ್ಲ ಶ್ರುತಿ ಅಂತಿರ್ತಾಳೆ ಮೀನಾ. ಅಷ್ಟರಲ್ಲಿ ರಂಗನಾಥ್ ಅವರು, ಶಾಂತಿ, ರವಿ, ಸೂರ್ಯ ಎಲ್ಲರೂ ಬರ್ತಾರೆ. ರವಿ, ಅಪ್ಪ ರೆಸಾರ್ಟ್ ಬುಕ್ ಮಾಡಿದ್ವಲ್ಲ, ಅಲ್ಲಿಗೆ ಹೋಗಬೇಕು, ಟೈಮ್ ಆಗ್ತಿದೆ ಅಂತಾನೆ. ಶಾಂತಿ ಸುಮ್ಮನೆ ಇದ್ದೆ, ಏನೋ ಕೆಲಸ ಬಿಟ್ಬಿಟ್ಟು ನೀವಿಬ್ಬರು ರೆಸಾರ್ಟ್ಗೆ ಹೋಗ್ತಿದ್ದೀರಾ ಅಂತಾಳೆ. ಆಗ ಶ್ರುತಿ, ಅತ್ತೆ ನಾನೇ ಕಷ್ಟಪಟ್ಟು ಅವ್ರನ್ನ ರೆಸಾರ್ಟ್ ಬುಕ್ ಮಾಡೋಕ್ಕೆ ಹೇಳಿದ್ದೀನಿ, ಹೇಗೋ ಬುಕ್ ಮಾಡಿದ್ದಾರೆ, ನೀವೇನಾದರೂ ಹೇಳಿ ನಿಮ್ಮ ಮಾತು ಕೇಳಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಷ್ಟೇ. ಕ್ಯಾಬ್ ಬೇರೆ ಬುಕ್ ಆಗಿದೆ, ಇನ್ನೇನು ಬಂದುಬಿಡುತ್ತೆ. ರವಿ ಬೇಗ ಬಾ ಅಂತಾಳೆ ಶ್ರುತಿ. ಟೈಮ್ ಆಗ್ತಿದೆ, ಹೊರಡೋಣ ನಡಿ ಅನ್ನೋವಾಗ, ಅಪ್ಪ ಸೂರ್ಯ ನಾವಿನ್ನು ಬರ್ತೀವಿ ಅಂತೇಳಿ ರವಿ ಶ್ರುತಿ ಅಲ್ಲಿಂದ ಹೊರಡ್ತಾರೆ. ಅಂಕಲ್ ಬಂದು ಊಟ ಮಾಡಿದ್ರಾ ಅಂತೆಲ್ಲ ವಿಚಾರಿಸ್ತಾರೆ. ಏನಪ್ಪ ಮದುವೆ ಎಲ್ಲ ಚೆನ್ನಾಗಾಯಿತು, ನಮ್ಮ ಊಟನೂ ಆಯಿತು, ಇವ್ರುಗಳಿಗೆಲ್ಲ ಕೆಲಸ ಇದೆ, ನಾವಿನ್ನು ಹೊರಡಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ಇನ್ನೂ ಮದುವೆನೇ ಮುಗ್ದಿಲ್ವಲ್ಲ ರಂಗನಾಥ ಅಂತ ಅಂಕಲ್ ಹೇಳ್ತಾರೆ. ನಾವೆಲ್ಲ ಇಲ್ಲಿದ್ದು ಏನು ಮಾಡ್ತೀವಪ್ಪ, ಸೂರ್ಯ ಮೀನಾ ಇಲ್ಲೇ ಇರ್ತಾರಲ್ಲ, ಅವರೇ ಸಾಕು ಅಂತಾರೆ ರಂಗನಾಥ್ ಅವರು. ಸೂರ್ಯ ಮೀನಾರಿಂದ ಈ ಮದುವೆ ತುಂಬ ಚೆನ್ನಾಗಿ ನಡೀತು ಅಂತ ಅಂಕಲ್ ಹೇಳ್ತಿರುವಾಗ, ಎಸ್ ಸರಿ ಅದನ್ನೇ ಹೇಳ್ತೀರಾ ಅಂಕಲ್, ನಿಮ್ಮ ಮಗಳು ಗಂಡನ ಮನೇಲಿ ತುಂಬ ಚೆನ್ನಾಗಿರ್ತಾಳೆ ಬಿಡಿ ಅಂತಾನೆ ಸೂರ್ಯ. ಸೂರ್ಯ ಮೀನನ ಬಿಟ್ಟು ಮಿಕ್ಕಿದವರೆಲ್ಲ ಮನೆ ಕಡೆ ಹೋಗ್ತಾರೆ. ಸೂರ್ಯ ಮೀನಾ ಡೌಟಲ್ಲೇ ಆ ಯಮ್ಮನ ಹುಡುಕ್ತಾ ಇರ್ತಾರೆ. ಮೀನಾ ಎಲ್ಲಿ, ಆ ಯಮ್ಮ ಕಾಣಿಸಿದ್ಲಾ ಅಂತಾನೆ ಸೂರ್ಯ. ನಾನು ನೋಡ್ತಾನೆ ಇದ್ದೀನಿ ರೀ, ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ಮೀನಾ. ನೀನು ಹೊರಗಡೆ ಹೋಗಿ ನೋಡು, ನಾನು ಇಲ್ಲಿ ಒಳಗೆಲ್ಲ ನೋಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಮೀನಾ ಹಾಗೆ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದು ನೋಡಿದಾಗ ಆ ಕಳ್ಳಿ ಬ್ಯಾಗ್ ಹಿಡ್ಕೊಂಡು ಬೇಗ ಬೇಗ ಓಡೋಗ್ತಿರ್ತಾಳೆ. ಅದನ್ನು ನೋಡಿ ಮೀನಾ ಸೂರ್ಯನ ಕರೆದು, ರೀ ಅಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಆ ಯಮ್ಮನೆ ಅಂತ ಹೇಳ್ತಾಳೆ. ಮಂಟಪಕ್ಕೆ ಬಂದಾಗ ಈ ಅಮ್ಮ ಒಂದು ಚಿಕ್ಕ ಬ್ಯಾಗ್ ಹಿಡ್ದಿದ್ಲು ಅಷ್ಟೇ, ಈಗ ನೋಡಿದ್ರೆ ಆ ದೊಡ್ಡ ಬ್ಯಾಗ್ ತೊಗೊಂಡು ಓಡೋಗ್ತಿದ್ದಾಳೆ ಅಂತಾಳೆ. ಹೌದಾ ಅಂತೇಳಿ ಸೂರ್ಯ ಫಾಲೋ ಮಾಡ್ಕೊಂಡು ಬರ್ತಾನೆ. ಮೀನಾ ಕೂಡ ಹಿಂದೆ ಓಡಿ ಬರ್ತಾಳೆ. ಆ ಕಳ್ಳ ಆಟೋನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿರ್ತಾನೆ. ಅದು ಸ್ಟಾರ್ಟ್ ಆಗದೆ ಇರೋವಾಗ ಸೂರ್ಯ ಅಲ್ಲಿಗೆ ಬರ್ತಾನೆ. ಆಟೋ ಹತ್ರ ಬಂದು, ಏನಣ್ಣ ಮದುವೆನೇ ಇನ್ನೂ ಮುಗ್ದಿಲ್ಲ, ಆಗಲೇ ಹೊರಟ್ಬಿಡ್ತಿದ್ದೀರಾ ಅಂತಾನೆ ಸೂರ್ಯ. ಹಾಗಲ್ಲ, ಫ್ಲೈಟ್ಗೆ ಟೈಮ್ ಆಗ್ತಿದೆ, ಅರ್ಜೆಂಟ್ ಹೊರಡಬೇಕು ಅಂತಾನೆ ಕಳ್ಳ. ನೀವಿಬ್ಬರು ಮದುವೆ ಹುಡುಗನ ಕಡೆಯವರ ಹುಡುಗಿ ಕಡೆಯವರ ಅಂತ ಕೇಳೋವಾಗ ಇಬ್ಬರು ಆಪೋಸಿಟಾಗಿ ಉತ್ತರ ಕೊಡ್ತಾರೆ. ಸರ್ ಟೈಮ್ ಆಯಿತು, ನಾವಿನ್ನು ಹೊರಡಬೇಕು ಅನ್ನೋವಾಗ, ಇರಿ ಸ್ವಲ್ಪ, ಆಟೋದಲ್ಲಿ ಹೋದರೆ ಲೇಟ್ ಆಗುತ್ತೆ, ಬೇರೆ ಗಾಡಿನೇ ಕರೆಸ್ತೀನಿ ಅಂತ ಸೂರ್ಯ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಿರ್ತಾನೆ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಿರೋದನ್ನ ನೋಡಿ ಕಳ್ಳ ಕಳ್ಳಿ ಇಬ್ಬರು ಆಟೋ ಇಳಿದು ಓಡೋಗ್ತಿರ್ತಾರೆ. ಮೀನಾ ಕಳ್ಳಿನ ಹಿಡ್ಕೊಳಕ್ಕೆ ಹೋದರೆ ಸೂರ್ಯ ಕಳ್ಳನ ಹಿಡ್ಕೊಳಕ್ಕೆ ಹೋಗ್ತಾನೆ. ಆ ಒಡವೆ ಇಟ್ಟಿರೋ ಬ್ಯಾಗ್ನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಎಸ್ತಾಡ್ತಿರ್ತಾರೆ. ಮೀನಾ ಕಳ್ಳಿನ, ಸೂರ್ಯ ಕಳ್ಳನ್ನ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೂರ್ಯ ಕಳ್ಳನಿಗೆ ಚೆನ್ನಾಗಿ ಹೊಡಿತಿರ್ತಾನೆ. ಮೀನಾ ಬ್ಯಾಗ್ ಕಿತ್ತು ಆ ಕಡೆಗೆ ಎಸ್ತು ಮತ್ತೆ ಎತ್ಕೊಳಕ್ಕೆ ಹೋಗ್ತಾಳೆ. ಕಳ್ಳ ಚಾಕು ಹಿಡ್ಕೊಂಡು
ಸೂರ್ಯಂಗೆ ತೋರಿಸ್ತಾ ಮೀನಾ ಹತ್ರ ಬಂದು ಮೀನಾ ಹತ್ರ ಇದ್ದು ಬ್ಯಾಗ್ನ ಕಿತ್ಕೊಳ್ಳೋಕೆ ಹೋಗ್ತಾನೆ. ಮೀನಾ ಬ್ಯಾಗ್ ಬಿಡದೆ ಇರೋವಾಗ ಮೀನಾ ಕೈಗೆ ಚಾಕುನಲ್ಲಿ ನೋವು ಮಾಡ್ತಾನೆ. ಮೀನಾ ಕೂಗಾಡೋಕ್ಕೆ ಶುರು ಮಾಡ್ತಾಳೆ. ಸೂರ್ಯ ಕಳ್ಳನ್ಗೆ ಹಿಡ್ಕೊಂಡು ಚೆನ್ನಾಗಿ ಹೊಡಿತಿರ್ತಾನೆ. ಬ್ಯಾಗ್ ಎತ್ಕೊಂಡು ಯಾರಾದರೂ ಬನ್ನಿ ಅಂತ ಕೂಗ್ತಿರ್ತಾಳೆ ಮೀನಾ. ಅಷ್ಟರಲ್ಲಿ ಮದುವೆ ಮನೆ ಒಳಗಿರೋರೆಲ್ಲ ಓಡಿ ಬರ್ತಾರೆ. ಸೂರ್ಯ ಕಳ್ಳನಿಗೆ ಚೆನ್ನಾಗಿ ಹೊಡಿತಿರ್ತಾನೆ. ಕಳ್ಳ ಸೂರ್ಯನ ತಳ್ಳಿ ಕಳ್ಳಿ ಇಬ್ಬರು ಓಡೋಗ್ತಾರೆ. ಸೂರ್ಯ ಮೀನಾ ಏನಾಯ್ತಪ್ಪ ಅಂತ ಕೇಳ್ತಾರೆ ಅಂಕಲ್ ಯಾರೋ ಇಬ್ಬರು ಕಳ್ಳರು ಮದುವೆ ಮನೆಗೆ ನುಗ್ಗಿದ್ರು. ಮೀನಾಗೆ ಡೌಟ್ ಬಂದು ವಿಚಾರಿಸಿದ್ಲು. ನನಗೆ ಬಂದು ಹೇಳಿದ್ಲು. ನಮ್ಮಿಬ್ರಿಗೂ ಅನುಮಾನ ಬಂದು ಅವರಿಬ್ಬರನ್ನ ಹುಡ್ಕೋಕೆ ಶುರು ಮಾಡಿದ್ವಿ. ಅವರಿಬ್ಬರು ಎಲ್ಲನೂ ಕದ್ಕೊಂಡು ಆಗಲೇ ಆಟೋ ಹತ್ತಿ ಇಲ್ಲಿಂದ ಓಡೋಗೋಕ್ಕೆ ಟ್ರೈ ಮಾಡ್ತಿದ್ರು. ಅಷ್ಟರಲ್ಲೂ ನಾವಿಬ್ಬರು ಓಡಿ ಬಂದು ಹಿಡ್ಕೊಳಕ್ಕೆ ಟ್ರೈ ಮಾಡಿದ್ವಿ. ಕೈಯಲ್ಲಿ ಆಯುಧ ಇತ್ತು. ಮೀನಾ ಬ್ಯಾಗ್ ಕಿತ್ತು ಹಿಡ್ಕೊಂಡಿರೋದ್ರಿಂದ ಕಳ್ಳ ಅವಳ ಕೈಯಿಂದ ಬ್ಯಾಗ್ ಕಿತ್ಕೊಳ್ಳೋಕೆ ಹೋಗಿ ಕೈನ ನೋವು ಮಾಡಿಬಿಟ್ಟ. ಆ ಬ್ಯಾಗಲ್ಲಿ ಅವ್ರು ಕದ್ದಿರೋ ವಸ್ತುಗಳು ಏನಾದರೂ ಇರುತ್ತೆ, ಏನಿರುತ್ತೆ ಅಂತ ಸರಿಯಾಗಿ ನೋಡಿ ಅಂತಾನೆ ಸೂರ್ಯ. ಸರಿನಪ್ಪ ಅಂತ ಅಂಕಲು ಬ್ಯಾಗ್ ತೆಗೆದು ನೋಡ್ತಿರ್ತಾರೆ. ಅಷ್ಟರಲ್ಲಿ ಕಳ್ಳಿ ಹಿಂದೆ ಸ್ವಲ್ಪ ಜನ ಓಡೋಗಿ ಕಳ್ಳಿ ಹತ್ರ ಬ್ಯಾಗ್ ಇಟ್ಕೊಂಡು ಬಂದಿರ್ತಾರೆ. ಆ ಬ್ಯಾಗ್ ಓಪನ್ ಮಾಡಿ ನೋಡಿದಾಗ ಮದುವೆ ಹುಡುಗಿ ನೆಕ್ಲೆಸ್ ಇರುತ್ತೆ. ಅಯ್ಯೋ ಇದು ನನ್ನ ಮಗಳು ನೆಕ್ಲೆಸ್ ಅಂತಾರೆ ಅಂಕಲ್. ಇನ್ನೊಂದು ದೊಡ್ಡ ಬ್ಯಾಗ್ನೂ ಸಹ ಓಪನ್ ಮಾಡಿ ನೋಡಿದಾಗ ಅದರಲ್ಲೂ ಒಡವೆಗಳಿರ್ತವೆ. ಇದು ನನ್ನ ಮಗಳು ಒಡವೆನೇ ಅಪ್ಪ ಅಂತಾರೆ ಅಂಕಲ್. ಮೀನಾನೇ ಅಂಕಲ್ ಆ ಕಳ್ಳಿನ ಕಂಡುಹಿಡ್ದಿದ್ದು ಅಂತಾನೆ ಸೂರ್ಯ. ಸರಿಯಾದ ಟೈಮಲ್ಲಿ ಕೈಗೆ ಗಾಯ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರು ಅಂತಾನೆ ಸೂರ್ಯ. ಮೀನಾ ಕೈಗೆ ಗಾಯ ಆಗಿಬಿಡ್ತಲ್ಲಪ್ಪ ಅಂತಾರೆ ಅಂಕಲ್. ಹಾಗೆಲ್ಲ ಏನೂ ಇಲ್ಲ, ಪರವಾಗಿಲ್ಲ ಅಂಕಲ್ ಅಂತಾಳೆ ಮೀನಾ. ಈ ವಿಷಯನ ನಿಮ್ಮ ಮಗಳಿಗೆ ಹೇಳೋಕೆ ಹೋಗಬೇಡಿ, ಗಾಬರಿ ಆಗ್ತಾಳೆ. ನೀವು ಯಾರ ಜೊತೆನೂ ಹೇಳೋಕೆ ಹೋಗಬೇಡಿ ಅಂತಾರೆ. ಅಯ್ಯೋ ಸೂರ್ಯ, ಮೊದಲು ಮೀನಾನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಪ್ಪ, ಕೈ ತುಂಬ ಗಾಯ ಆಗಿದೆ ಅಂತಾರೆ ಅಂಕಲ್. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂಕಲ್, ನೀವು ಮೊದಲು ಈ ಚಿನ್ನನೆಲ್ಲ ತಗೊಂಡು ಒಳಗೋಗಿ ಅಂತಾನೆ ಸೂರ್ಯ. ಏನಮ್ಮ ಇದು ಮೀನಾ, ಎಂಥ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟೆ ನೀನು. ಚಿನ್ನ ಹೋಗಿದ್ರೆ ಹೋಯ್ತು, ನಿನಗೇನಾದರೂ ಆಗಿದ್ರೆ ಏನು ಮಾಡ್ತಿದ್ದಿದ್ದು ಅಂತಾರೆ ಅಂಕಲ್ ಈಗ ಯಾವ ಸಮಸ್ಯೆನೂ ಆಗಲಿಲ್ವಲ್ಲ, ನೀವು ಈ ಚಿನ್ನನ ತಗೊಂಡು ಮೊದಲು ನಿಮ್ಮ ಮಗಳಿಗೆ ಕೊಡಿ. ಅಲ್ಲಿರೋರಿಗೆ ನೀವು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತಾನೆ ಸೂರ್ಯ. ನೀವೆಲ್ಲ ಒಳಗೋಗಿ ಅಂತ ಕಳಿಸ್ಬಿಟ್ಟು ಸೂರ್ಯ, ಏನು ಮೀನಾ ಇದು, ನಾನು ಅವನಿಗೆ ಹೊಡಿತಿರುವಾಗ ಬ್ಯಾಗ್ ಇಟ್ಕೊಂಡು ನೀನು ಯಾಕೆ ಅಲ್ಲೇ ನಿಂತ್ಕೊಂಡೆ, ತೊಗೊಂಡು ಒಳಗೋಗ್ಬೇಕು ತಾನೆ, ನೋಡೀಗ ನಿನ್ನ ಕೈಗೆ ನೋವಾಯಿತು ಅಂತಾನೆ. ಅದೆಲ್ಲ ಏನೂ ಇಲ್ಲ, ಸಣ್ಣ ಗಾಯ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ನೀವು ಬನ್ನಿ ಒಳಗೋಗೋಣ ಅಂತಾಳೆ ಮೀನಾ. ಸರಿ ಹಾಗಾದರೆ ಬಾ ಒಳಗೋಗೋಣ ಅಂತಾನೆ ಸೂರ್ಯ. ಈ ಕಡೆ ಮೇಕೆ ಮಂಜಣ್ಣ ಭಟ್ರು ಹುಷಾರಾಗಿದ್ದಾರ ಅಂತ ಫೋನಲ್ಲಿ ಕೇಳ್ಕೊತಿರ್ತಾನೆ. ಅವ್ರಿಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅಂಕಲ್ ಬರ್ತಾರೆ. ಸ್ವೀಟ್ ಎಲ್ಲ ರೆಡಿ ಆಯ್ತಾ ಬೀಗ್ರೆ ಅಂತ ಕೇಳೋವಾಗ ಎಲ್ಲ ರೆಡಿಯಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅಂತಾರೆ. ಮದುವೆ ಏನೋ ಚೆನ್ನಾಗಾಯ್ತು, ನೀವೇ ನಿಂತು ಎಲ್ಲನೂ ಮಾಡಿದ್ರಿ, ಆದರೆ ಒಂದು ಬೇಜಾರಿದೆ ಅಂತಾನೆ. ಬೇಜಾರಾಕೆ ಬೀಗ್ರೆ ಅಂತ ಮೇಕೆ ಮಂಜಣ್ಣ ಕೇಳೋವಾಗ ನನ್ನ ಫ್ರೆಂಡ್ ಇದ್ದಾರಲ್ಲ ಅಂತ ಹೇಳ್ತಾರೆ ಅಂಕಲ್. ಅವ್ರನ್ನ ಭೇಟಿ ಮಾಡೋಕ್ಕೆ ಆಗಲಿಲ್ಲ ಕೊನೆಗೂ ಅಂತಾರೆ ಮೇಕೆ ಮಂಜಣ್ಣ. ಅವ್ರ ಮಗ ಸೊಸೆ ಏನು ಮಾಡಿದ್ದಾರೆ ಗೊತ್ತಾ ಅನ್ನೋವಾಗ ಅಂಥದ್ದೆಲ್ಲ ಏನು ಮಾಡಿಬಿಟ್ರಪ್ಪ ಅಂತಾನೆ ಮೇಕೆ ಮಂಜಣ್ಣ. ಈ ಚೌಟ್ರಿಗೆ ಯಾರೋ ಇಬ್ಬರು ಕಳ್ಳರು ಬಂದುಬಿಟ್ಟಿದ್ರು. ಅಯ್ಯೋ ಈ ಥರ ಕಳ್ಳರು ಎಲ್ಲ ಕಲ್ಯಾಣ ಮಂಟಪದಲ್ಲೂ ಇದ್ದೇ ಇರ್ತಾರೆ ಅಂತಾನೆ ಮೇಕೆ ಮಂಜಣ್ಣ. ಅವರೇನೋ ಇದ್ದರು, ಆದರೆ ಕೆಟ್ಟದ್ದೇನೂ ನಡೀಲಿಲ್ಲ. ನನ್ನ ಫ್ರೆಂಡು ಮಗ ಮತ್ತು ಸೊಸೆ ಇದ್ದಾರೆ ಅಂತ ಹೇಳ್ತಿದ್ನಲ್ಲ, ಅವ್ರು ಇಬ್ಬರು ಕಳ್ಳರನ್ನ ಹಿಡ್ದು ಚೆನ್ನಾಗಿ ಹೊಡೆದು ಅವ್ರು ಕಳ್ತನ ಮಾಡಿದ ಚಿನ್ನನ ನಮ್ಗೆ ವಾಪಸ್ ಸಿಗೋ ಹಾಗೆ ಮಾಡಿದ್ದಾರೆ. ಪಾಪ ಆ ಹೆಣ್ಮಗಳಿಗೆ ಕೈಯಲ್ಲಿ ಗಾಯ ಆಗಿಬಿಡ್ತು ಆ ಗಲಾಟೆಲಿ ಅಂತಾರೆ. ತುಂಬ ದೊಡ್ಡದಾಗ್ಬಿಡ್ತಾ ಅಂತ ಮೇಕೆ ಮಂಜಣ್ಣ ಕೇಳೋವಾಗ ಹಾಗೇನಿಲ್ಲ, ಸಣ್ಣ ಗಾಯ ಅಷ್ಟೇ ಅಂತಾರೆ ಅಂಕಲ್. ಅವರು ಮನೆಗೆ ಹೋಗ್ಬೇಕಾದ್ರೆ ಸ್ವೀಟ್ ಕೊಟ್ಟು ಕಳಿಸೋಣ ಅಂತ ಕೇಳಿದೆ ಅಂತಾರೆ ಅಂಕಲ್. ಏನಿದು ಬೀಗ್ರೆ, ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಚಿನ್ನನೆಲ್ಲ ನಮ್ಮ ಕೈ ಸೇರೋವಾಗಿ ಮಾಡಿದ್ದಾರೆ, ಅಂಥವ್ರಿಗೆ ಬರೀ ಸ್ವೀಟ್ ಕೊಡ್ತೀರಾ? ಅವ್ರನ್ನ ಗೌರವ ಮರ್ಯಾದೆಯಿಂದ ಕಳಿಸ್ಕೊಡ್ಬೇಕು, ಅವ್ರನ್ನ ನೋಡಲೇಬೇಕು. ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿರೋರಿಗೆ ಹೂವಿನ ಮಾಲೆ ಹಾಕಿ ಮರ್ಯಾದೆ ಗೌರವದಿಂದ ಕಳಿಸ್ಕೊಡ್ಬೇಕು ಅಂತ ಅಂಕಲ್ ಮತ್ತು ಮೇಕೆ ಮಂಜಣ್ಣ ವಾದ್ಯಗೋಷ್ಠಿ ಸಮೇತ ಹೂವಿನ ಹಾರ ಹಿಡ್ಕೊಂಡು ಸೂರ್ಯ ಮೀನಾ ಹತ್ರ ಬರ್ತಿರ್ತಾರೆ. ಮೀನಾ ತುಂಬ ನೋವಾದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಸೂರ್ಯ ಹೇಳ್ತಿರ್ತಾನೆ. ಮೇಕೆ ಮಂಜಣ್ಣ ಹೂವಿನ ಹಾರ ಹಿಡ್ಕೊಂಡು ಬರ್ತಿರ್ತಾರೆ. ಸೂರ್ಯ, ಇವರೇ ಅಳಿಯಂದ್ರಿದಾರಲ್ಲ ಅವ್ರ ಸೋದ್ರ ಮಾವ ಅಂತ ಅಂಕಲ್ ಹೇಳ್ತಿರ್ತಾರೆ. ಮೀನಾ ಸೂರ್ಯ ಇಬ್ಬರು ಟರ್ನ್ ಆಗಿ ನೋಡ್ತಾರೆ. ನೋಡಿದ ತಕ್ಷಣ ಶಾಕಲ್ಲಿ ಹಾಗೆ ನಿಂತ್ಕೋತಾರೆ. ಮೇಕೆ ಮಂಜಣ್ಣನೂ ಸಹ ಹಾಗೆ ನಿಂತ್ಕೋತಾನೆ. ಮೇಕೆ ಮಂಜಣ್ಣ ಹೇಗೆ ಅವ್ರ ಮನೆಗೆ ಬಂದ, ಯಾವ ರೀತಿ ನಡ್ಕೊಂಡ ಅನ್ನೋದನ್ನ ಸೂರ್ಯ ನೆನಪು ಮಾಡ್ಕೋತಾ ಇರ್ತಾನೆ. ಸೂರ್ಯ ಮೀನಾ ಇಬ್ಬರು ಕೋಪದಲ್ಲಿ ಒಬ್ರಿಗೊಬ್ರು ಮುಖ ನೋಡ್ಕೋತಿರ್ತಾರೆ. ವಾದ್ಯಗೋಷ್ಠಿ ಸಮೇತ ಹತ್ರ ಬರ್ತಾರೆ. ವಾದ್ಯಗೋಷ್ಠಿ ಅವ್ರನ್ನ ಅಂಕಲ್ ಕಳಿಸ್ಬಿಟ್ಟು ಮೇಕೆ ಮಂಜಣ್ಣ ಯಾರು, ಅವ್ರ ಮನೆತನ ಏನು ಎಲ್ಲವನ್ನ ಅಂಕಲ್ ಸೂರ್ಯ ಮೀನಾ ಜೊತೆ ಹೇಳ್ತಾನೆ. ಸೂರ್ಯ, ಇವರು ಹುಡುಗನ ಸೋದ್ರ ಮಾವನಪ್ಪ, ಈ ಮದುವೆಲಿ ಎಲ್ಲ ಕೆಲಸನೂ ಇವರೇ ನಿಂತು ನೋಡ್ಕೊಂಡಿದ್ದಾರೆ, ಅಡುಗೆ ಸಹ ಇವರೇ ಮಾಡಿಬಿಟ್ರು ಗೊತ್ತಾ ಅಂತಾರೆ ಅಂಕಲ್. ಈ ಮದುವೆ ನಡಿಬೇಕಾದ್ರೆ ನೀವೇ ಕಾರಣನೋ, ಗಂಡಿನ ಕಡೆಯಿಂದ ಇವರು ಕಾರಣನಪ್ಪ ಅಂತಾರೆ. ತುಂಬ ಒಳ್ಳೆ ಮನುಷ್ಯನಪ್ಪ ಇವರು,
ಇವ್ರ ಜೊತೆ ಮಾತಾಡಿ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ. ಓಹೋ ಅನ್ಕೋತಿರ್ತಾಳೆ ಮೀನಾ. ನಿಮ್ಮಿಬ್ರಿಗೂ ಸನ್ಮಾನ ಮಾಡಬೇಕು ಅಂತ ಹೂವಿನಾರನೇ ಇಟ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತಾರೆ ಅಂಕಲ್. ಅಂಕಲ್ ನಮಗೇನಕ್ಕೆ ಇದೆಲ್ಲ, ಇವರು ತುಂಬ ಒಳ್ಳೆ ಮನುಷ್ಯರು ಅಂತ ಹೇಳ್ತಿದ್ದೀರಾ. ಹೂವಿನಾರ ಹಾಕಿ ಸನ್ಮಾನ ಮಾಡಬೇಕಾಗಿರೋದು ಇವ್ರಿಗೆ ಅಂತಾನೆ ಸೂರ್ಯ 2 ಹೂವಿನಾರನೂ ಮೇಕೆ ಮಂಜಣ್ಣನ ಕೊರಳಿಗೆ ಹಾಕ್ತಾನೆ. ಹೆಗ್ಲ ಮೇಲೆ ಕೈ ಇಟ್ಕೊಂಡು ನೀವು ಹೇಳಿದ್ದು ಸರಿ ಅಂಕಲ್, ಇವರು ಒಳ್ಳೆ ಮನುಷ್ಯರೇ ಅಂತ ಹೇಳ್ತಾ ಇರ್ತಾನೆ. ಮೇಕೆ ಮಂಜಣ್ಣ ಏನು ಮಾತಾಡೋಕ್ಕಾಗದೆ ಸುಮ್ಮನೆ ನಿಂತಿರ್ತಾನೆ. ತುಂಬ ದೊಡ್ಡ ವ್ಯಕ್ತಿ, ಈ ಸನ್ಮಾನ ಎಲ್ಲ ಇವ್ರಿಗೆ ಸೇರಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ಈ ಕಡೆ ರಂಗನಾಥ್ ಅವರು ಮದುವೆ ಎಲ್ಲ ಚೆನ್ನಾಗಿ ನಡೀತು, ಒಳ್ಳೆ ಕುಟುಂಬಕ್ಕೆ ಸೇರಿತು ಆ ಹುಡುಗಿ ಪಾಪ ಅಂತ ಹೇಳ್ತಿರ್ತಾರೆ. ಅವಳು ಸೇರಿರೋದು ಒಳ್ಳೆ ಮನೆತನನೋ ಇಲ್ವೋ ಯಾರಿಗೊತ್ತು ಅಂತಿರ್ತಾಳೆ ಶಾಂತಿ. ಮನೆತನನ ಮುಖ್ಯ, ಈಗ ಮಗು ಒಳ್ಳೆ ಕುಟುಂಬಕ್ಕೆ ಸೇರಿದೆಯಲ್ಲ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಅದು ಮುಖ್ಯನೇ. ಈಗ ನಮ್ಮ ಮನೇಲಿ ನೋಡಿ, ಶ್ರುತಿ ಕೂಡ ದೊಡ್ಡ ಶ್ರೀಮಂತರು ಮಗಳು. ಹಾಗೆ ರೋಹಿಣಿ ಕೇಳಬೇಕಾ, ಅವಳು ಮಲೇಷಿಯಾದಿಂದ ಬಂದವಳು. ಇದರಿಂದ ನಮ್ಮ ಗೌರವ ಹೆಚ್ಚಾಯಿತು. ನಾನೇನೋ ದೊಡ್ಡ ಮನೆತನದವ್ರನ್ನ ಸೊಸೆಯರ್ನಾಗಿ ಕರ್ಕೊಂಡು ಬಂದೆ, ಆದರೆ ನೀವೇನು ಮಾಡಿದ್ರಿ, ಈ ಮನೆಗೆ ಅವು ಕಟ್ಟೋಳನ್ನ ಕರ್ಕೊಂಡು ಬಂದ್ರಿ ಅಂತಾಳೆ. ಶುರು ಹಚ್ಕೊಂಡಿಯಾ, ದುಡ್ಡು ಅನ್ನೋದು ಈಗ ಬರುತ್ತೆ ಹೋಗುತ್ತೆ, ಯಾರಿಗೆ ಗೊತ್ತು ನಾಳೆ ಹೇಗಿರುತ್ತೋ ಹೇಗೋ, ಒಳ್ಳೆತನ ಅನ್ನೋದು ಶಾಶ್ವತವಾಗಿರುತ್ತೆ, ಅದೇ ಅಲ್ವಾ ಮುಖ್ಯ ಅಂತಾರೆ ರಂಗನಾಥ್ ಅವರು. ಮೀನಾ ಈ ಮನೆಗೆ ಸೊಸೆಯಾಗಿ ಬಂದಿರೋದು ನಂಗೆ ತುಂಬ ಸಂತೋಷ ಇದೆ ಅನ್ನೋವಾಗ ಅದನ್ನು ನೀವೇ ಮೆಚ್ಕೋಬೇಕು. ನಾನು ತಂದಿದ್ದೀನಿ ನೋಡಿ ಸೊಸೆನ, ಅವಳು ಮಲೇಷಿಯಾದಿಂದ ಬಂದಿದ್ದಾಳೆ. ಏನು ಮಾಡೋದು, ಅವ್ರ ಅಪ್ಪನ ಆಸ್ತಿ ಮೇಲೆಲ್ಲ ಕೇಸ್ ಇದೆ. ಆ ಕೇಸ್ ಮುಗಿಯೋವರೆಗೂ ಆ ಆಸ್ತಿ ಎಲ್ಲ ನಮ್ಮ ರೋಹಿಣಿಗೆ ಸಿಗೋಲ್ಲ, ಅದೊಂದೇ ತೊಂದರೆ ಅಂತಾಳೆ. ಆ ಕೇಸ್ ಏನಾದರೂ ಮುಗ್ದೋಗ್ಲಿ, ಎಷ್ಟು ದೊಡ್ಡ ಆಸ್ತಿ ನಮ್ಮ ರೋಹಿಣಿ ಹೆಸ್ರಿಗೆ ಬರುತ್ತೆ ಗೊತ್ತಾ ಅಂತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಅಪ್ಪ ಅಂದ್ಕೊಂಡು ಬರ್ತಾನೆ. ಏನಪ್ಪ ಮದುವೆ ಎಲ್ಲ ಮುಗೀತಾ ಅಂತಾರೆ ರಂಗನಾಥ್ ಅವರು. ಎಲ್ಲ ಮುಗೀತಪ್ಪ, ಅಲ್ಲಿನ ಸಂಭ್ರಮ ಎಲ್ಲ ಮುಗೀತು, ಇನ್ನಿಲ್ಲಿ ನಮ್ಮನೇಲಿ ಸಂಭ್ರಮ ಆಗಬೇಕಾಗಿದೆ ಅಂತಾನೆ. ನಮ್ಮನೆಲ್ಲ ಏನೋ ಅದು ಅಂತಾರೆ ರಂಗನಾಥ್ ಅವರು. ಸಕ್ಕರೆ ಬೈಲ್ ಶಾಂತಮ್ಮನವರೇ, ಮನೋಜ ಶೋರೂಮ್ಗೆ ಹೋಗ್ಬಿಟ್ನಾ, ಇಲ್ಲೇ ಇದ್ದಾನೋ ಅಂತಾನೆ ಸೂರ್ಯ. ಇಲ್ಲೇ ಇದ್ದಾನೆ ಅಂತಾಳೆ ಶಾಂತಿ. ಲೇ ಮನೋಜ, ಪೌಡ್ರಮ್ಮ, ಎಲ್ಲರೂ ಹೊರಗೆ ಬನ್ನಿ ಅಂತಾನೆ ಸೂರ್ಯ. ಈ ರವಿಶ್ರುತಿ ಎಲ್ಗೋದ್ರು ಅನ್ನೋವಾಗ, ರೀ ಅವರಿಬ್ರು ರೆಸಾರ್ಟ್ಗೆ ಹೋದ್ರು ಮರ್ತೋಯ್ತಾ ಅಂತಾಳೆ ಮೀನಾ. ಒಳ್ಳೆ ಸೀನ್ನ ಮಿಸ್ ಮಾಡ್ಕೊಬಿಟ್ರಲ್ಲ ಅಂತಿರ್ತಾನೆ ಸೂರ್ಯ. ಲೇ ನಾನೇ ಶೋರೂಮ್ಗೆ ಹೋಗ್ದೇನೆ ರೆಸ್ಟ್ ಮಾಡ್ತಿದ್ದೀನಿ, ನೀನು ಯಾಕೋ ಕೂಗಾಡಿ ನನಗೆ ಕರೆದೆ ಅಂತಾನೆ ಮನೋಜ. ಅವ್ನು ಕರ್ದ ಅಂತ ನೀನು ಯಾಕೆ ಬಂದೆ, ಹೋಗಿ ರೆಸ್ಟ್ ಮಾಡು ಅಂತಾಳೆ ಶಾಂತಿ. ಏಯ್ ನಿಂತ್ಕೊಳ್ಳೋ, ಅಲ್ಲಿ ಅವನೇನೋ ಮಾತಾಡಬೇಕು ಅಂತ ಹೇಳ್ತಿದ್ದಾನಲ್ವಾ, ಇನ್ನೆಲ್ಗೆ ಹೋಗ್ತಿದ್ಯಾ ಒಳಗೆ ಅಂತಾರೆ ರಂಗನಾಥ್ ಅವರು. ಅಪ್ಪ ನಿನಗೆ ನರಿ ಕತೆ ಗೊತ್ತಿರಬೇಕಲ್ವಾ ಅಂತಾನೆ ಸೂರ್ಯ. ಏನೋ ಅದು ಸರಿಯಾಗಿ ಬಿಡಿಸಿ ಹೇಳು ಅಂತಾರೆ ರಂಗನಾಥ್ ಅವರು. ನರಿ ಏನು ಮಾಡುತ್ತೆ, ನಾನು ದೇವಲೋಕದಿಂದ ಇಳಿದು ಬಂದಿದ್ದೀನಿ ಅಂತ ಮೈ ತುಂಬ ಬಣ್ಣ ಹಚ್ಕೊಂಡು ಎಲ್ರೂ ಯಾಮಾರಿಸ್ತಿರುತ್ತೆ. ಒಂದಿನ ಮಳೆ ಬಂದಾಗ ಆ ಬಣ್ಣ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಆ ಕತೆನೇ ಈಗ ಯಾಕೋ ಹೇಳ್ತಿದ್ಯಾ ಅಂತಾರೆ ರಂಗನಾಥ್ ಅವರು. ಆ ನರಿ ಕತೆನ ಕೇಳಿದ್ಮೇಲೆ ಹೇಗೆ ಹೇಳೋದು, ಹೇಗೆ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಪ್ಪ ಅಂತಾನೆ. ಅಂದರೆ ಆ ಕಥೆಯೆಲ್ಲ ಮನುಷ್ಯರ ಹತ್ರನೂ ನಡಿಬೋದಲ್ವೇನಪ್ಪ ಅಂತಾನೆ ಸೂರ್ಯ. ಅಂದರೆ ಮನುಷ್ಯನು ಆ ರೀತಿ ಏನೆಲ್ಲ ವೇಷ ಆಗ್ತಾನೆ ಅಂತ ಈ ಕತೆ ಹೇಳುತ್ತೆ ಅಲ್ವೇನಪ್ಪ ಅಂತಾನೆ ಸೂರ್ಯ. ಆಗ ರೋಹಿಣಿ, ಮೀನವ್ರೆ ಏನಿದು ದಿಢೀರಂತ ನಿಮ್ಮ ಹಸ್ಬೆಂಡ್ ನಮ್ಮನ್ನೆಲ್ಲ ಕರೆದ್ಬಿಟ್ಟು ನರಿ ವೇಷ ಅಂತೆಲ್ಲ ಏನೇನೋ ಕತೆ ಹೇಳ್ತಿದ್ದಾರೆ, ಇವ್ರಿಗೆ ಬೇರೆ ಕೆಲಸನೇ ಇಲ್ವಾ ಅಂತಾಳೆ. ಆಗ ಮೀನಾ, ಅವರು ಅರ್ಥ ಇಲ್ಲದೆ ಏನು ಹೇಳಲ್ಲ, ಅವ್ರು ಏನು ಹೇಳೋಕೆ ಹೊರಟಿದ್ರು ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಅಂತಾಳೆ ಮೀನಾ. ಏನ್ರಿ ಇವರಿಬ್ರು ಮನೆಗೆ ಬಂದಿದ್ದ ತಕ್ಷಣ ಕಿರಿಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಏನ್ರಿ ಇದು, ಇಬ್ಬರು ಅರ್ಥ ಆಗದೆ ಇರೋ ಥರ ಒಳಗೊಳಗೆ ಮಾತಾಡ್ಕೋತಿದ್ದಾರೆ ಅಂತಾಳೆ ಶಾಂತಿ. ನೋಡು ಶಾಂತಿ, ಅವನು ಕಾರಣ ಇಲ್ಲದೆ ಏನು ಮಾತಾಡಲ್ಲ ಅಂತಾರೆ ರಂಗನಾಥ್ ಅವರು. ನಾನು ಹೇಳ್ತಿದ್ನಲ್ಲಪ್ಪ ನಮ್ಮ ಮನೇಲಿ ಇವತ್ತು ಸಂಭ್ರಮ ನಡೆಯುತ್ತೆ ಅಂತ, ಅದಕ್ಕೆ ಕಾರಣವಾಗಿರೋ ಮುಖ್ಯವಾದ ವ್ಯಕ್ತಿನ ಮನೆಗೆ ಕರ್ಕೊಂಡು ಬಂದಿದ್ದೀನಿ, ಅವ್ರು ಈಗಲೇ ಬರ್ತಾರೆ ಅಂತಾನೆ ಸೂರ್ಯ. ಏನು ಸಂಭ್ರಮಾಚರಣೆನ ಅಂತಾನೆ ಮನೋಜ. ಕನ್ಫರ್ಮ್ ಆಗೋಯ್ತು ಅಂತಾಳೆ ರೋಹಿಣಿ. ಏನಾಯಿತು ಅಂತಾನೆ ಸೂರ್ಯ. ನಿಮ್ಮನ್ನ ಕರ್ಕೊಂಡೋಗಿ ಯಾವುದಾದ್ರೂ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಏನೇನೋ ಮಾತಾಡ್ತಿದ್ದೀರಲ್ಲ ಅಂತಾಳೆ. ಹಾಸ್ಪಿಟಲ್ಗೆ ತಾನೇ ಹೋಗಿದ್ದು ಬರೋಣ ಪಾರ್ಲರಮ್ಮ, ಸಂಭ್ರಮಾಚರಣೆ ಎಲ್ಲ ಮುಗಿಲಿ, ಯಾರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ಆಮೇಲೆ ಗೊತ್ತಾಗುತ್ತೆ ಅಂತಾನೆ ಸೂರ್ಯ. ಅದೇನು ಅಂತ ಸರಿಯಾಗಿ ಹೇಳೋ ಅಂತಾರೆ ರಂಗನಾಥ್ ಅವರು. ನಾನು ಹೇಳೋದೆಲ್ಲ ಏನು ಬೇಡ ಅಪ್ಪ, ಅದನ್ನೆಲ್ಲ ಹೇಳೋಕ್ಕೆ ಅಂತಾನೆ ಮುಖ್ಯವಾದ ವ್ಯಕ್ತಿ ಇದ್ದಾರೆ, ಅವರೇ ಬಂದು ಹೇಳ್ತಾರೆ. ಮೀನಾ ಎಲ್ಲಿದ್ದಾರೆ ಅವರು, ಕರಿ ಅಂತಾನೆ. ಇಲ್ಲೇ ಇದ್ದಾರೆ ಅಂತಾಳೆ ಮೀನಾ. ಯಾರವರು ಅಂತಾರೆ ರಂಗನಾಥ್ ಅವರು. ಮಾವ ಬಂದಿದ್ದಾರೆ ಅಪ್ಪ ಅಂತಾನೆ ಸೂರ್ಯ. ಯಾರೋ ಅದು ಮಾವ ಅಂದರೆ ಅಂತಾರೆ ರಂಗನಾಥ್ ಅವರು. ಇರಪ್ಪ ಅಂತೇಳಿ ಮಾವ ಮಾವ ಅಂತ ಕರೀತಾನೆ ಸೂರ್ಯ. ಮಾವ ಒಳಗೆ ಬನ್ನಿ ಅನ್ನೋವಾಗ ಮೇಕೆ ಮಂಜಣ್ಣ ಕತ್ತಿಗೆ ಹೂವಿನರ ಹಾಕಿರ್ತಾನೆ ಸೂರ್ಯ. ಅದ್ರ ಸಮೇತ ಒಳಗೆ ಬರ್ತಾನೆ. ಮೇಕೆ ಮಂಜಣ್ಣನ ನೋಡಿದ್ದೇ ತಡ ರೋಹಿಣಿ ಇವನು ಯಾಕೆ ಇಲ್ಲಿಗೆ ಬಂದ ಅಂತ ಶಾಕ್ ಆಗಿ ನೋಡ್ತಾ ಇರ್ತಾಳೆ. ಶಾಂತಿ ಮೇಕೆ ಮಂಜಣ್ಣನ ನೋಡಿದ ತಕ್ಷಣವೇ ಬನ್ನಿ ಬೀಗ್ರೆ, ಹೂವಿನಾರ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ದೀರಾ, ಬನ್ನಿ ಒಳಗೆ ಅಂತಿರ್ತಾಳೆ.
ಬನ್ನಿ ಅಂಕಲ್ ಅಂತ ಮನೋಜ ಹೋಗಿ ಕರ್ಕೊಂಡು ಬರ್ತಾನೆ. ಬನ್ನಿ ಮಾವ ಕರೀತಿದಾರಲ್ಲ ಅಂತಾನೆ ಸೂರ್ಯ. ಏನ್ರಿ ಬೀಗರು ಮನೆಗೆ ಬಂದ್ಬಿಟ್ಟಿದ್ದಾರೆ ಅಂತಾಳೆ ಶಾಂತಿ. ಬನ್ನಿ ಕೂತ್ಕೊ ಬನ್ನಿ ಅಂತಾರೆ ರಂಗನಾಥ್ ಅವರು. ಚೆನ್ನಾಗಿದ್ದೀರಾ ಅನ್ನೋವಾಗ ಚೆನ್ನಾಗಿದ್ದೀನಿ ಅಂತಾರೆ ಮೇಕೆ ಮಂಜಣ್ಣ. ರೋಹಿಣಿ ಅಂಕಲ್ ಬರೋದನ್ನ ನೀನು ಹೇಳಲೇ ಇಲ್ವಲ್ಲ ಅಂತಾನೆ ಮನೋಜ. ಅದು ಬಂದು ಅಂತ ರೋಹಿಣಿ ಏನು ಮಾತಾಡದೆ ಏನು ಮಾತಾಡೋಕ್ಕೂ ಆಗದೆ ಸುಮ್ಮನೆ ನಿಂತಿರ್ತಾಳೆ. ಅವತ್ತು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಅಂತ ದುಡ್ಡು ಕೇಳಿದ್ವಲ್ಲ ಅದನ್ನ ಅಂಕಲ್ ಜೊತೆ ಮಾತಾಡಿದ್ಯಾ, ಅದಕ್ಕೆ ಬಂದಿರೋದಾ ಅಂತಾನೆ ಮನೋಜ. ದುಡ್ಡು ಅಂದಿದ ತಕ್ಷಣವೇ ಶಾಂತಿ ಬೀಗ್ರೆ ಬನ್ನಿ ಬನ್ನಿ ಕೂತ್ಕೊ ಬನ್ನಿ ಅಂತ ಹೇಳ್ತಿರ್ತಾಳೆ. ಮೇಕೆ ಮಂಜಣ್ಣ ಸೀದಾ ರೋಹಿಣಿ ಹತ್ರ ಬಂದು ಅವಳನ್ನ ನೋಡಿ ಅಲ್ಲೋಗಿ ಕೂತ್ಕೋತಾರೆ. ಏನಿದು ಬೀಗ್ರೆ ಮಾಲೆ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀರಾ, ಏನಾದರೂ ವಿಶೇಷನಾ ಅಂತಾಳೆ ಶಾಂತಿ. ವಿಶೇಷ ಏನೂ ಇರಲಿಲ್ಲ, ಆದರೆ ಹೂ ಮಾಲೆನ ನಾನೇ ಹಾಕಿದ್ದು ಅಂತಾನೆ ಸೂರ್ಯ. ಅಂಕಲ್ ರೋಹಿಣಿ ದುಡ್ಡಿನ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ಲಾ, ನೀವು ಸರ್ಪ್ರೈಸ್ ಆಗಿ ದುಡ್ಡು ಕೊಡೋಕೆ ಬಂದ್ರಾ? ರೋಹಿಣಿ ನಿನಗೆ ಗೊತ್ತಿತ್ತಾ ಅಂಕಲ್ ಬರೋದು ಅಂತಾನೆ ಮನೋಜ. ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾಳೆ ರೋಹಿಣಿ. ಆಗ ಶಾಂತಿ ಬೀಗ್ರೆ ರೋಹಿಣಿ ತಂದೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ರೋಹಿಣಿಗೆ ಪಾಪ ತಂದೆ ಇಲ್ಲದೆ ಇರೋ ಹಾಗಾಯಿತು. ಈಗ ಅವ್ರ ಸ್ಥಾನದಲ್ಲಿ ನೀವಿದ್ದೀರಾ, ಅವಾಗವಾಗ ಮನೆಗೆ ಬರ್ತಾನೆ ಇರಿ. ಮಲೇಷ್ಯಾದಲ್ಲಿ ನಡೀತಿದೆಯಲ್ಲ ಕೇಸು, ಅದೇನಾಯಿತು? ಕೇಸೆಲ್ಲ ಮುಗೀತಾ? ರೋಹಿಣಿ ಹೆಸರಿಗೆ ಎಲ್ಲ ಆಸ್ತಿನೂ ಬಂದ್ಬಿಡ್ತಲ್ವಾ ಅಂತ ಶಾಂತಿ ಹೇಳೋವಾಗ ಅದು ಬಂದು ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾರೆ. ರೋಹಿಣಿ ಮಾತು ಮರ್ಸೋಕ್ಕೆ ಟ್ರೈ ಮಾಡ್ತಾ ಏನು ಅಂಕಲ್ ನೀವು ನಾನು ಬರ್ತೀನಿ ಅಂತ ಹೇಳಲೇ ಇಲ್ಲ, ಕಾಲ್ ಮಾಡ್ಬೋದಿತ್ತಲ್ವಾ ಅಂತಾಳೆ. ಅದು ನಾನೇ ಕರ್ಕೊಂಡು ಬಂದಿದ್ದು ಪಾರ್ಲರಮ್ಮ ಅಂತಾನೆ ಸೂರ್ಯ. ಮುಖ್ಯವಾದ ವಿಷಯ ಇತ್ತು, ಕೈಗೆ ಸಿಕ್ಕಿದ್ರು ಕರ್ಕೊಂಡು ಬಂದ್ಬಿಟ್ರೆ ಅಂತಾನೆ ಸೂರ್ಯ. ಹೋಗಿ ಇವನ ಕೈಗೆ ಸಿಕ್ಕಾಕೊಂಡಿದ್ದಾನೆ, ಹೇಗಾದರೂ ಸಂಭಾಳಿಸ್ಬೇಕು ಅಂತ ರೋಹಿಣಿ ಅನ್ಕೋತಿರ್ತಾಳೆ. ಸೂರ್ಯ ಅವರು ಬಿಸ್ನೆಸ್ ವಿಷಯವಾಗಿ ಇಲ್ಲಿಗೆ ಬಂದಿರ್ತಾರೆ, ಮುಖ್ಯವಾದ ವಿಷಯ ಇದ್ದರೆ ಅವರೇ ಬರ್ತಿದ್ರು ಮನೆಗೆ, ನೀವ್ಯಾಕೆ ಅವ್ರನ್ನ ಕರ್ಕೊಂಡು ಬಂದ್ರಿ ಅಂತಾಳೆ ರೋಹಿಣಿ. ಸಾರಿ ಅಂಕಲ್, ಸೂರ್ಯ ಅವ್ರಿಗೆ ಏನೂ ಗೊತ್ತಾಗೋಲ್ಲ, ಅವ್ರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ಯಾವುದು ಅರ್ಥ ಆಗೋಲ್ಲ ಅನ್ನೋವಾಗ ರೋಹಿಣಿ ಯಾವ ಸಮಯದಲ್ಲಿ ಏನು ಮಾಡಬೇಕು ಯಾವ ವಿಷಯ ಮಾತಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತಾಳೆ ಮೀನಾ. ನನ್ನ ವಿಷಯದಲ್ಲಿ ತಲೆ ಇಡ್ಬಿಡಿ ಅಂತ ಎಷ್ಟು ಸರಿ ಹೇಳೋದು ನಿಮಗೆ, ನಿಮ್ಮಿಬ್ರಿಗೂ ಅರ್ಥ ಆಗಲ್ವಾ ಅಂತಾಳೆ ರೋಹಿಣಿ. ಅಂಕಲ್ ಯಾವುದಾದ್ರೂ ಮುಖ್ಯವಾದ ವಿಷಯಕ್ಕೆ ನೀವು ಇಲ್ಲಿಗೆ ಬಂದಿರೋದಾ, ಇವರು ನಿಮ್ಮನ್ನು ಬಿಡದೇನೆ ಕರ್ಕೊಂಡು ಬಂದಿರೋದಲ್ವಾ ಅಂತಾಳೆ ರೋಹಿಣಿ. ಪಾರ್ಲರಮ್ಮ ಇವ್ರನ್ನ ನೀವು ಅಂಕಲ್ ಅಂತ ಹೇಳ್ತಿರೋದು ಕೇಳೋಕ್ಕೆ ತುಂಬ ಚೆನ್ನಾಗಿದೆ, ಅಂದರೆ ಇವರು ನಿಮಗೆ ಮಾವ. ಯಾರಿಗೆ ಮಾವ ಅಪ್ಪ, ಇವರು ಯಾರಿಗೆ ಮಾವನಪ್ಪ ಅಂತಾನೆ ಸೂರ್ಯ. ಏನೋ ಇದು ರೋಹಿಣಿಗೆ ಮಾವ ಅಲ್ವಾ ಇವರು ಅಂತಾರೆ ರಂಗನಾಥ್ ಅವರು. ಅಂದರೆ ಪಾರ್ಲರಮ್ಮನ ಮಲೇಷಿಯಾ ಮಾವ, ಅಂದರೆ ಇವರು ಮಾವನೇ, ಆದರೆ ಇವರು ಯಾರಿಗೆ ಮಾವ ಅಂತ ನಿಜವಾಗ್ಲೂ ನಿಮ್ಗೆ ಗೊತ್ತೇನಪ್ಪ ಅಂತಾನೆ ಸೂರ್ಯ. ಅಂದರೆ ಇವರು ಅಂಕಲ್ ಇದ್ದಾರಲ್ಲಪ್ಪ, ಅವ್ರ ಅಳಿಯ ಇದ್ದಾರಲ್ಲ, ಅವರ ಸೋದ್ರ ಮಾವ ಇವರು ಅಂತಾನೆ ಸೂರ್ಯ. ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾಳೆ. ಏನ್ರಿ ಇವನು ಹೇಳ್ತಿರೋದು, ನಮ್ಮ ರೋಹಿಣಿ ಮಾವನ್ನ ಇನ್ಯಾರ್ದೋ ಮಾವ ಅಂತ ಹೇಳ್ತಿದ್ದಾನೆ ಅಂತಾಳೆ ಶಾಂತಿ. ಅತ್ತೆ ಅವ್ರೇನೇನೋ ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿರೋದು ಅಂತಾಳೆ ಮೀನಾ. ಮಾವ ಅಂಕಲ್ ಹೇಳ್ತಿದ್ರಲ್ಲ ಹುಡುಗನ ಸೋದ್ರ ಮಾವ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ, ಅವರೇ ಇವರು ಅಂತಾಳೆ ಮೀನಾ. ರೋಹಿಣಿಗೆ ಏನಾಗ್ತಿದೆ ಅನ್ನೋ ಐಡಿಯಾನೇ ಗೊತ್ತಾಗಲ್ಲ, ಸುಮ್ಮನೆ ನಾನು ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಅಂದ್ಕೊಂಡು ನಿಂತಿರ್ತಾಳೆ. ಈಗ ಇವರು ರೋಹಿಣಿ ಮಾವನ ಅಥವಾ ನನ್ನ ಸ್ನೇಹಿತನ ಅಳಿಯನ ಮಾವನ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇವರಿಬ್ರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋವಾಗ ಅಪ್ಪ ನಿಂಗೆ ಇನ್ನೂ ಅರ್ಥ ಆಗ್ಲಿಲ್ವೇನಪ್ಪ, ಇದರಲ್ಲಿರೋ ಸೂಕ್ಷ್ಮಗಳೇ ನಿಂಗೆ ತಿಳಿತಾ ಇಲ್ವಲ್ಲ ಅಂತಾನೆ ಸೂರ್ಯ. ಇದನ್ನ ಆದಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಅಂತ ಸೂರ್ಯ ಹೇಳೋವಾಗ ಮಾವ ನಿಮ್ಮ ಮಗ ಅರ್ಥ ಇಲ್ಲದೆ ಇರೋ ಮಾತಾಡ್ತಿದ್ದಾರೆ, ಅದು ಇವ್ರ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಅಂತಾಳೆ. ಅದೇನೇ ಅಲ್ವಾ ಇವರು ರೋಹಿಣಿಯವ್ರ ಮಾವ, ಮಲೇಷಿಯಾದಿಂದ ಬಂದಿದ್ದಾರೆ ಅಂತಾಳೆ ಶಾಂತಿ. ಮಲೇಷಿಯಾದಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಾನೆ ಮನೋಜ. ಹೌದೌದು, KG ಗಟ್ಟಲೆ ತೂಕ ಹಾಕಿ ಕೊಡೋ ಬಿಸ್ನೆಸ್ಸು ಅಂತಾನೆ ಸೂರ್ಯ. ನೀನು ಹೇಳ್ತಿರೋದು ಏನೂ ಅರ್ಥ ಆಗ್ತಿಲ್ವೋ ಅಂತಾರೆ ರಂಗನಾಥ್ ಅವರು. ಅಪ್ಪ ಈಗ ಇವ್ರ ಊರು ಯಾವುದು ಅಂತ ಕೇಳೋವಾಗ ಶಾಂತಿ ಇನ್ಯಾವುದೋ ಇರುತ್ತೆ, ಇವ್ರ ಊರು ಮಲೇಷಿಯಾ, ರೋಹಿಣಿಯವ್ರ ಮಾವ ಈಗ ಇವ್ರ ಸ್ನೇಹಿತರಿಗೂ ಬೀಗರಾಗಿದ್ದಾರೆ. ಏನಮ್ಮ ರೋಹಿಣಿ ಇವ್ರ ಸ್ನೇಹಿತರು ಬೀಗರಾಗಬೇಕಾ ಅಂತ ಕೇಳ್ತಾಳೆ ಶಾಂತಿ. ಅಮ್ಮ ರೋಹಿಣಿಯವ್ರ ಫ್ಯಾಮಿಲಿ ಎಂಥ ದೊಡ್ಡ ಫ್ಯಾಮಿಲಿ, ಅಂಕಲ್ ಫ್ಯಾಮಿಲಿಯಲ್ಲಿ ಇವ್ರ ಫ್ಯಾಮಿಲಿಯಲ್ಲಿ ಮನೋಜ್ ಅನ್ನೋವಾಗ ಬೀಗ್ರೆ ಇವನೇನೇನೋ ಹೇಳ್ತಿದ್ದಾನೆ, ತಪ್ಪಾಗಿ ಹೇಳ್ತಿದ್ದಾನಾ ಅಂತಾಳೆ ಶಾಂತಿ. ಹೌದು ಅತ್ತೆ, ಇವ್ರು ಏನೇನೋ ಮಾತಾಡ್ತಿದ್ದಾರೆ, ಅವರು ಮುಖ್ಯವಾದ ಕೆಲಸದ ಮೇಲೆ ಬಂದಿರ್ತಾರೆ, ಇವರು ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಬಂದಿರ್ತಾರೆ ಅಂತಾಳೆ ರೋಹಿಣಿ. ಇವರು ಏನೇನೋ ಕೇಳಿ ಅವ್ರಿಗೆ ಇನ್ಸಲ್ಟ್ ಮಾಡ್ತಿದ್ದಾರೆ. ಮನೋಜ್ ಏನಿದು ಅಂತಾಳೆ. ಅಂಕಲ್ ನೀವು ನನಗೆ ಕಾಲ್ ಮಾಡಿ ಬರಬೇಕಲ್ವಾ, ನೀವು ಯಾವುದಾದ್ರೂ ಹೋಟೆಲಲ್ಲಿ ಇದ್ದೀರಾ, ಬನ್ನಿ ಅಲ್ಲೇ ಹೋಗಿ ಮಾತಾಡೋಣ ಅಂತ ರೋಹಿಣಿ ಮೇಕೆ ಮಂಜಣ್ಣನ ಕರ್ಕೊಂಡೋಗೋಕ್ಕೆ ಟ್ರೈ ಮಾಡ್ತಾಳೆ. ಪೌಡ್ರಮ್ಮ ಇರಿ ಇನ್ನೂ ಮಾತಾಡೋದಿದೆ, ಈಗಲೇ ಕರ್ಕೊಂಡೋಗ್ಬಿಟ್ರೆ ಹೇಗೆ ಅಂತಾನೆ ಸೂರ್ಯ. ಏನು ಬಿಗ್ರೆ ಇವನೇನೇನೋ ಮಾತಾಡ್ತಿದ್ದಾನೆ ಅಂತಾಳೆ ಶಾಂತಿ. ಅಯ್ಯೋ ಸಕ್ಕರೆ ಇನ್ನು ಸುಮ್ಮನಿರಿ ನೀವು,
ಇನ್ನು ಮಲೇಷಿಯಾ ಮಾವ ಮಾತೇ ಶುರು ಮಾಡಲಿಲ್ಲ ಅಂತಾನೆ ಸೂರ್ಯ. ಅಯ್ಯೋ ಏನ್ರಿ ಇವನು ಇಷ್ಟೊಂದು ಇರಿಟೇಟ್ ಆಗೋಗಿ ಮಾತಾಡ್ತಿದ್ದಾನೆ ಅಂತಾಳೆ ಶಾಂತಿ. ಸೂರ್ಯ ಸ್ವಲ್ಪ ಅರ್ಥ ಆಗುವಾಗೆ ಎಲ್ರಿಗೂ ಹೇಳು ಅಂತಾರೆ ರಂಗನಾಥ್ ಅವರು. ಅಪ್ಪ ಇವರೂರು ಮಲೇಷಿಯಾನೋ ಸಿಂಗಾಪುರೋ ನನಗೆ ಗೊತ್ತಿಲ್ಲ, ಆದರೆ ಇವರು ಪಕ್ಕ ಕರ್ನಾಟಕದವರು ಅಂತಾನೆ ಸೂರ್ಯ. ಕರ್ನಾಟಕದಲ್ಲಿರೋರು ಮಲೇಷಿಯಾದಲ್ಲಿ ಸೆಟ್ಲ್ ಆಗಬಾರ್ದು ಅಂತ ಏನಾದರೂ ಇದೆಯೇನೋ ಅಂತಾನೆ ಮನೋಜ. ಯಾಕೋ ಇಷ್ಟ ಹತ್ರ ಸ್ವಲ್ಪ ಇರು ಅಂತೇಳಿ. ಅಪ್ಪ ಮಲೇಷಿಯಾದಲ್ಲಿ ಇರೋದಿರಲಿ, ಇವ್ರ ಹತ್ರ ಪಾಸ್ಪೋರ್ಟು ಇಲ್ಲ ಅಂತಾನೆ ಸೂರ್ಯ. ಏನು ಹೇಳ್ತಿದೀಯೋ ಅಂತಾರೆ ರಂಗನಾಥ್ ಅವರು. ಏನ್ರಿ ಇವನ್ನೆಲ್ಲೋ ಕುಡಿದ್ಬಿಟ್ಟು ಬಂದು ಮಾತಾಡ್ತಿರ್ಬೋದು ಅಂತಾಳೆ ಶಾಂತಿ. ಅತ್ತೆ ಅವರೇನು ಕುಡಿದು ಬಂದು ಮಾತಾಡ್ತಿಲ್ಲ, ಗೊತ್ತಿರೋದನ್ನೇ ಹೇಳ್ತಿದ್ದಾರೆ ಅಂತಾಳೆ ಮೀನಾ. ಏನೇ ಗೊತ್ತಿರೋದು ಅವನಿಗೆ? ಇವ್ರ ಸ್ನೇಹಿತನ ಅಳಿನ ಸೋದ್ರ ಮಾವ ಅಂತ ಹೇಳ್ತಿದ್ದಾನೆ. ಏನ್ರಿ ನಿಮ್ಮ ಸ್ನೇಹಿತ ಏನು ಹೇಳಿದ್ರು? ಅವ್ರ ಬೀಗರು ಯಾವುದೋ ಮನೆತನ ಅಂತ ಹೇಳಿದ್ರಲ್ಲ ಅಂತಾಳೆ ಶಾಂತಿ. ಆ ಮನೆತನದವರು ಇವರೇ ಅಂತಾಳೆ ಮೀನಾ. ಏನೇ ಹೇಳ್ತಿದೀಯಾ? ಇವ್ರನ್ನ ಆ ಮನೆತನದವರು ಅಂತ ಹೇಳ್ತಿದೀಯಾ? ಏನ್ರಿ ಬೀಗ್ರಿಗೆ ಇವರಿಬ್ರು ಸೇರಿ ಅವಮಾನ ಮಾಡ್ತಿದ್ದಾರೆ ಅಂತಾಳೆ ಶಾಂತಿ. ಸೂರ್ಯ ಇದೇನೋ ಇದು ಬೇರೆ ಏನೋ ಹೇಳ್ತಿದ್ಯಾ ಅಂತಾರೆ ರಂಗನಾಥ್ ಅವರು. ಮಾವ ಅವತ್ತು ತರಕಾರಿ ತಗೊಂಡು ಬಂದು ವೆಜ್ ಬಿರಿಯಾನಿ ಮಾಡಿದ್ನಲ್ಲ, ಅದು ಇವ್ರ ಅಂಗಡಿಲೇ ತಂದಿದ್ದು ಅಂತಾಳೆ ಮೀನಾ. ಇವರಿಬ್ರು ಲೂಜ್ ಥರ ಆಡ್ತಿದ್ದಾರೆ, ಅಂಕಲ್ನ ಕರ್ಕೊಂಡು ಬಂದು ಫ್ರ್ಯಾಂಕ್ ಮಾಡ್ತಿದ್ದಾರ ಅಂತಾನೆ ಮನೋಜ. ಲೂಜ್ ನಾನಲ್ವೋ ನೀನನ್ನ ಲೂಜ್ ಥರ ನಡೆಸ್ಕೋತಿರೋದು ಪಾರ್ಲರಮ್ಮ ಅಂತಾನೆ ಸೂರ್ಯ. ಏನು ಪಾರ್ಲರಮ್ಮ ಕರೆಕ್ಟಾ ಅಂತಾನೆ ಸೂರ್ಯ. ಸಾಕು ಸೂರ್ಯ ಅವರೇ, ತುಂಬ ಓವರಾಗಿ ನಡ್ಕೋತಿದ್ದೀರಾ ಅಂತಾಳೆ ರೋಹಿಣಿ. ಅತ್ತೆ ಅಂಕಲ್ನ ಕರ್ಕೊಂಡು ಬಂದು ಏನೇನೋ ಮಾತಾಡಿ ಅವ್ರಿಗೆ ಇನ್ಸಲ್ಟ್ ಮಾಡ್ತಿದ್ದಾರೆ ಅಂತಾಳೆ ರೋಹಿಣಿ. ಅಂಕಲ್ ಬನ್ನಿ ನಾವು ಹೊಟ್ಟೋಗ್ಬಿಡೋಣ ಅಂತ ರೋಹಿಣಿ ಅವ್ರನ್ನ ಕರ್ಕೊಂಡು ಹೊರಟಿರುವಾಗ, ಇರು ರೋಹಿಣಿ ಅಂತಾಳೆ ಮೀನಾ. ರೋಹಿಣಿನ ತಡೆದು, ಇರು ರೋಹಿಣಿ, ಇನ್ನು ಮುಂದೆ ನೀನೇನು ಮುಚ್ಚಿಡೋಕ್ಕಾಗಲ್ಲ, ಎಲ್ಲ ನಮಗೆ ಗೊತ್ತಾಗಿದೆ ಅಂತಾಳೆ. ಅಯ್ಯೋ ನನ್ನ ತಲೆ ಕೆಟ್ಟೋಗ್ತಿದೆ, ಏನು ನಡೀತಿದೆ ಇಲ್ಲಿ ಅಂತಾಳೆ ಶಾಂತಿ. ಸಕ್ರೆ ಜಾಸ್ತಿ ಟೆನ್ಷನ್ ತಗೋಬೇಡಿ, ಈಗಲೇ ಮುಗಿಸ್ಬಿಡ್ತೀನಿ ಅಂತ. ಅಪ್ಪ ಇವ್ರ ಹೆಸರೇನು ಗೊತ್ತಾ? ಮೇಕೆ ಮಂಜಣ್ಣ ಅಂತ. ಇವರು ಮೇಕೆ ಮೇಯಿಸ್ಕೊಂಡು ತರಕಾರಿ ವ್ಯಾಪಾರ ಮಾಡ್ತಾರೆ ಅಂತಾನೆ ಸೂರ್ಯ ನೀನು ಹೇಳ್ತಿರೋದು ನಿಜನಾ ಅಂತಾರೆ ರಂಗನಾಥ್ ಅವರು. ಅಪ್ಪ ಮೇಕೆ ಮಂಜಣ್ಣವ್ರೆ, ನೀವೇ ಎಲ್ಲನೂ ಹೇಳ್ಬಿಡಿ ಅಂತಾನೆ ಸೂರ್ಯ. ಇಷ್ಟು ದಿನ ನಮ್ಮ ಮನೆಯವ್ರನ್ನ ಏಮಾರಿಸಿದ್ ಸಾಕು, ಇನ್ಮೇಲಾದರೂ ನಿಜ ಹೇಳಿ ಅಂತ ಮೀನಾ ಹೇಳ್ತಾಳೆ. ಮೊದಲು ಎಲ್ಲರೂ ನನ್ನನ್ನು ಕ್ಷಮಿಸಿ, ನಾನು ರೋಹಿಣಿಯವ್ರ ಮಾವ ಅಲ್ಲ ಅಂತಾನೆ ಮೇಕೆ ಮಂಜಣ್ಣ. ಎಲ್ಲರೂ ಶಾಕ್ ಆಗಿ ಸುಮ್ಮನೆ ನಿಂತಿದ್ರೆ ರೋಹಿಣಿ ಎಲ್ಲ ಮುಗ್ದೋಯ್ತು ಅನ್ನೋ ಹಾಗೆ ನಿಂತಿರ್ತಾಳೆ. ಸೂರ್ಯ ಹೇಳ್ತಿರೋದೆಲ್ಲ ನಿಜ, ನನ್ನ ಹೆಸರು ಮೇಕೆ ಮಂಜಣ್ಣ ಅಂತಾನೆ, ನಾನು ಮಲೇಷಿಯಾದವನೂ ಅಲ್ಲ, ರೋಹಿಣಿಯವ್ರ ಮಾವನೂ ಅಲ್ಲ ಅಂತಾನೆ. ಮನೋಜ್ ಬಂದು ನೀವು ಮಲೇಷಿಯಾದವ್ರ ಅಲ್ವಾ ಅಂತ ಕೇಳುವಾಗ, ಇಲ್ಲ ಅಪ್ಪ ನಾನು ನಾಟಕ ಮಾಡ್ಕೊಂಡಿದ್ದೆ, ನನಗೆ ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಂತ ಅಂದ್ಕೊಂಡಿದ್ದೆ. ರೋಹಿಣಿ ಫ್ರೆಂಡ್ ಇದ್ದಾಳಲ್ಲ ಪೂಜಾ, ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತೇಳಿ ಇಲ್ಲೂ ಕರ್ಕೊಂಡು ಬಂದು ನಾಟಕ ಮಾಡೋಕ್ಕೆ ಹೇಳಿದ್ರು. ಮಲೇಷಿಯಾದಿಂದ ಬಂದಿದ್ದೀನಿ ಅನ್ನೋ ಹಾಗೆ ಸುಳ್ಳು ಹೇಳಕ್ಕೆ ಹೇಳಿದ್ರು ಅಂತಾನೆ. ಇದನ್ನು ಕೇಳಿ ಶಾಂತಿ ಹಾಗೆ ಕುಸಿದು ಕೂತ್ಕೋತಾಳೆ. ಏನಯ್ಯ ಇದು, ನೀವು ಹೇಳಿದ್ನೆಲ್ಲ ನಿಜ ಅಂತ ನಾವೆಲ್ಲರೂ ನಂಬ್ಕೊಂಡಿದ್ದೀವಿ, ನಮಗೆ ಈ ಥರ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದೀರಲ್ಲ, ಯಾಮಾರಿಸ್ತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ ಅಂತಾರೆ ರಂಗನಾಥ್ ಅವರು. ಅದೇನಪ್ಪ ಅವರೇ ಹೇಳ್ತಿದ್ದಾರಲ್ಲ, ಇವ್ರ ಒರಿಜಿನಲ್ ಹೆಸರು ಮೇಕೆ ಮಂಜಣ್ಣ ಅಂತ, ಮಲೇಷಿಯಾದವರಲ್ಲ ಅಂತಾನೆ ಸೂರ್ಯ. ಮತ್ತೆ ಮಲೇಷಿಯಾದಲ್ಲಿ ರೋಹಿಣಿ ತಂದೆ ಇದ್ದಾರೆ, ಅವ್ರು ತೀರೋದ್ರು ಅಂತ ಹೇಳಿದ್ದೆಲ್ಲ ಅಂತಾರೆ ರಂಗನಾಥ್ ಅವರು. ಅದನ್ನೆಲ್ಲ ರೋಹಿಣಿ ಹೇಳ್ಕೊಟ್ಲು, ಅದೇ ರೀತಿ ಹೇಳ್ದೆ ಅಂತಾರೆ ಮೇಕೆ ಮಂಜಣ್ಣ. ಹಾಗಾದರೆ ರೋಹಿಣಿ ಮಲೇಷಿಯಾದಿಂದ ಬಂದಿಲ್ವಾ? ಅವರಪ್ಪ ದೊಡ್ಡ ಶ್ರೀಮಂತರಲ್ವಾ ಅಂತಾನೆ ಮನೋಜ. ಅದೆಲ್ಲ ನನಗೇನು ಗೊತ್ತಿಲ್ಲ, ರೋಹಿಣಿ ಏನು ಹೇಳ್ಕೊಟ್ಲೋ ಅದನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದು ಅಂತಾರೆ ಮೇಕೆ ಮಂಜಣ್ಣ. ಶಾಂತಿಗೆ ವಿಪರೀತ ಕೋಪ ಬಂದಿರುತ್ತೆ. ನಾನು ರೋಹಿಣಿಯವ್ರ ಮಾವ ಅಲ್ಲ, ಅವ್ರ ಅಪ್ಪನ ವ್ಯವಹಾರ ಎಲ್ಲ ನನಗೆ ಯಾವುದು ಗೊತ್ತಿಲ್ಲ ಅಂತಾರೆ. ನಿಮ್ಮ ವಯಸ್ಸಿಗೆ ತಕ್ಕಾಗಲ್ವಾ ನೀವು ನಡ್ಕೊಳ್ಳೋದು? ನಮ್ಮ ಮನೆಗೆ ಬಂದು ನಮ್ಮವ್ರನ್ನೆಲ್ಲನೂ ಈ ಥರ ಏಮಾರಿಸ್ತಿದ್ದೀರಲ್ಲ, ಇದು ನ್ಯಾಯನ ಅಂತಾರೆ ರಂಗನಾಥ್ ಅವರು. ನಾನು ನಟನೆ ಮಾಡೋಕ್ಕೋಸ್ಕರ ಬಂದೆ ಅಷ್ಟೇ, ಹೋಗ್ತಾ ಹೋಗ್ತಾ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ರೋಹಿಣಿಗೆ ಏನೋ ಸಮಸ್ಯೆ ಇದೆ, ಹೇಗೋ ಪರಿಹಾರ ಮಾಡ್ಕೊಳ್ಳಿ ಅಂತ ಅವಳಿಗೋಸ್ಕರ ಈ ರೀತಿ ನಾಟಕ ಮಾಡಿದೆ. ನನಗೂ ಗೊತ್ತಾಗ್ಲಿಲ್ಲ, ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ, ನಾನು ಅವ್ರ ಹತ್ರ ದುಡ್ಡು ತೊಗೊಂಡಿಲ್ಲ. ನಿಮ್ಮ ಮನೇಲಿ ಎಲ್ಲರೂ ಒಳ್ಳೆಯವರು, ನನಗೆ ಗೊತ್ತಿಲ್ಲದೇನೆ ಈ ಥರ ನಾಟಕ ಮಾಡೋಕ್ಕೆ ಒಪ್ಕೊಂಡ್ಬಿಟ್ಟೆ. ನನ್ನನ್ನು ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ, ನಿಮ್ಮನ್ನೆಲ್ಲರೂ ಕೇಳ್ಕೊತಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಮತ್ತೊಂದು ಸರಿ ಕೇಳ್ಕೊತಾರೆ ಮೇಕೆ ಮಂಜಣ್ಣ. ಅಪ್ಪ ಇವ್ರನ್ನ ಸುಮ್ಮನೆ ಬಿಡಬಾರ್ದಪ್ಪ, ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಕು ಅಂತಾನೆ ಮನೋಜ. ಇವ್ರು ಸಣ್ಣ ತಪ್ಪು ಮಾಡಿದ್ದಾರೆ ಕಣೋ, ಇವ್ರ ಮೇಲೆ ಸಣ್ಣ ಕೇಸ್ ಬೀಳುತ್ತೆ, ಆದರೆ ದೊಡ್ಡ ತಪ್ಪು ಮಾಡಿರೋದು ಪಾರ್ಲರಮ್ಮ, ನಿನ್ನ ಹೆಂಡ್ತಿ ಮೇಲೆ ದೊಡ್ಡ ಕೇಸ್ ಬೀಳುತ್ತೆ, ಆಗ್ಬೋದಾ ಅಂತಾನೆ ಸೂರ್ಯ. ಮನೋಜನ್ಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗೋಲ್ಲ. ಆಗ ಮೇಕೆ ಮಂಜಣ್ಣ ಬಂದು ನನ್ನಿಂದ ದೊಡ್ಡ ತಪ್ಪಾಗಿದೆ, ಕ್ಷಮಿಸಿ ಅಂತ ಮನೋಜನ ಹತ್ರ ಕೇಳ್ಕೊತಾರೆ. ನಂತರ ರೋಹಿಣಿ ಹತ್ರ ಬಂದು, ರೋಹಿಣಿ ನಾನು ಎಲ್ಲನೂ ಹೇಳ್ಬೇಕಾಗಿ ಬಂತು, ನಾನು ಅವತ್ತೇ ಹೇಳ್ದೆ ಇದೆಲ್ಲ ನನ್ನ ಕೈಲಿ ಆಗೋಲ್ಲ ಅಂತ, ಇಷ್ಟು ದಿನ ನಾನು ನಿನ್ನ ಜೊತೆಲಿದ್ದೆ, ಇನ್ಮೇಲೆ ನಾನು ನಿನ್ನ ಜೊತೆ ಇರೋಕ್ಕಾಗಲ್ಲ ಅಂತಾರೆ ಮೇಕೆ ಮಂಜಣ್ಣ. ಬರ್ತೀನಿ ಅಂತೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಸೂರ್ಯ ಹೇಳ್ತಾನೆ, ಅಪ್ಪ
ನಾನು ಅವತ್ತೇ ಹೇಳ್ದೆ ಇವರು ಮಲೇಷಿಯಾದವರು ಅಲ್ಲ ಅಂತ. ನನ್ನ ಮಾತನ್ನು ಯಾರೂ ನಂಬಲಿಲ್ಲ ಅಂತಾನೆ. ಮೀನಾ ಹೇಳ್ತಾಳೆ, ನಾನು ಇದಕ್ಕೂ ಮುಂಚೆನೇ ಹೇಳ್ದೆ ಮಾವ, ಆಗಲೂ ನೀವ್ಯಾರೂ ನಂಬ್ದೇನೆ ನನ್ನನ್ನೇ ಬೈದ್ರಿ. ಆದರೆ ರೋಹಿಣಿ ನಮ್ಮೆಲ್ಲರೂ ಯಾಕೆ ಈ ಥರ ಏಮಾರಿಸ್ತಿದ್ದಾಳೆ ಅಂತ ಇನ್ನೂ ಗೊತ್ತಾಗಲಿಲ್ಲ ಅಂತಾಳೆ ಮೀನಾ. ನಾವೆಲ್ಲರೂ ಒಟ್ಟಿಗೆ ಏಮಾರಿದ್ದೀವಲ್ಲ, ನಾವೆಲ್ಲರೂ ಮೂರ್ಖರೇ ಅಂತಾನೆ ಸೂರ್ಯ. ಲೇ ಓದಿರೋ ಮುಟ್ಟಾಳ, ಈ ಪಾರ್ಲರಮ್ಮ ನಿನಗೆ ಜಡೆ ಹಾಕಿ ತಲೆಗೆ ಹೂ ಮುಡಿಸಿ ಇನ್ನೂ ಚೆನ್ನಾಗಿ ಏಮಾರಿಸಿದಾಳೆ ಅಂತಾನೆ ಸೂರ್ಯ. ಈ ಪಾರ್ಲರಮ್ಮ ನಮ್ಮ ಮನೇಲಿರೋ ಭಯಂಕರ ಕ್ರಿಮಿನಲ್. ಆಗ ರಂಗನಾಥ್ ಅವರು ಬಂದು, ರೋಹಿಣಿ ಇದೇನು ಮನೇನಾ ಡ್ರಾಮಾ ಕಂಪ್ನಿನಾ ಅಂತ ಕೇಳ್ತಾರೆ. ನಿನ್ನ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇತ್ತು. ಅವ್ರು ಹೇಳಿದ್ದೆಲ್ಲ ನಿಜನಾ? ನೀನು ಈ ಥರ ನಡ್ಕೋತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೇಳು, ಬಾಯ್ಬಿಟ್ಟು ಹೇಳು ಅಂತ ಜೋರಾಗಿ ಕೇಳ್ತಾರೆ ರಂಗನಾಥ್ ಅವರು. ಮಾತಾಡದೆ ನಿಂತಿರೋದ್ರಲ್ಲೇ ಗೊತ್ತಾಗ್ತಿಲ್ವೇನಪ್ಪ, ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ ಅಂತಾನೆ ಸೂರ್ಯ. ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಒಂದು ಕುಟುಂಬನೇ ಏಮಾರಿಸ್ತಿದೆಯಲ್ಲ ಅಂತಾರೆ ರಂಗನಾಥ್ ಅವರು. ಇಷ್ಟು ದಿನ ನೀನು ಹೇಳಿದ್ನೆಲ್ಲ ನಿಜ ಅಂತ ನಾವೆಲ್ಲರೂ ನಂಬ್ಕೊಂಡಿದ್ವಿ, ನಮ್ಮೆಲ್ರಿಗೂ ಒಟ್ಟಿಗೆ ಮೋಸ ಮಾಡಿಬಿಡ್ತೀಯಲ್ಲ ಅಂತ ರಂಗನಾಥ್ ಅವರು ಹೇಳುವಾಗ, ಇಲ್ಲ ಮಾವ, ನಾನು ಆ ರೀತಿಯೆಲ್ಲ ಮಾಡಲಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನೀನೇನು ಮಾತಾಡಬೇಡ ಅಮ್ಮ, ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ಮೇಲೂ ಮತ್ತೆ ಸುಳ್ಳು ಹೇಳ್ತಿದೀಯ ಅಂತಾರೆ ರಂಗನಾಥ್ ಅವರು. ನಮ್ಮನ್ನೆಲ್ಲ ನಂಬ್ಕೊಳ್ಳೋ ಹಾಗೆ ನಾಟಕ ಮಾಡಿದೀಯಲ್ಲ, ನೀನು ಬುದ್ಧಿವಂತೆ, ನಾವೆಲ್ಲರೂ ಮುಟ್ಟಾಳ್ರ ಅಂತಾರೆ. ನನ್ನ ಮನೆಗೆ ಸೊಸೆಯಾಗಿ ಬಂದು ನಮ್ಮನ್ನೆಲ್ಲ ಏಮಾರಿಸ್ಬಿಟ್ಟಿಯಲ್ಲಮ್ಮ, ಫ್ರಾಡ್ ನೀನು, ನಮ್ಮ ಮನೆಗೆ ತಕ್ಕವಳಲ್ಲ ನೀನು ಅಂತ ರಂಗನಾಥ್ ಅವರು ಬಾಯಿಗೆ ಬಂದಂಗೆ ಬೈತಿರ್ತಾರೆ. ಮನೋಜನ್ನ ಏಮಾರಿಸಿರೋ ಹುಡುಗಿ ದುಡ್ಡು ಕೊಟ್ಟಿತ್ತು, ಆ ದುಡ್ಡನ್ನ ನಮಗೆ ಕೊಡ್ದೇನೆ ಸುಳ್ಳು ಹೇಳಿ ಶೋರೂಮ್ನ ಪ್ರಾರಂಭ ಮಾಡಿಸ್ದೆ. ಅದನ್ನೇ ದೊಡ್ಡ ತಪ್ಪು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೀನು ಅದಕ್ಕಿಂತನೂ ದೊಡ್ಡ ತಪ್ಪು, ಹೇಳ್ಕೊಳಕ್ಕಾಗದೇ ಇರುವಷ್ಟು ದೊಡ್ಡ ತಪ್ಪು ಮಾಡಿದೀಯಾ. ಆ ತಪ್ಪು ಮಾಡಿರುವಾಗಲೇ ನೀನು ನನ್ನ ಸೊಸೆ ಅಂತ ಕ್ಷಮಿಸಿದ್ನೋ ಇಲ್ವೋ ಹೇಳು ಅಂತಾರೆ. ನನ್ನ ಸೊಸೆ ಅಂತ ಹೇಳಿರ್ಲಿಲ್ವಾ ಅನ್ನೋವಾಗ, ಹೌದು ಮಾವ ಅಂತಾಳೆ ರೋಹಿಣಿ. ಸೂರ್ಯ ಮೀನಾ ಇದನ್ನೆಲ್ಲ ಕಂಡಿಡಿದೇ ಹೋಗಿದ್ರೆ ನಮ್ಮ ಜೀವನ ಪೂರ್ತಿ ನೀನು ಹೇಳಿರೋ ಸುಳ್ಳನ್ನೇ ನಂಬ್ಕೊಂಡಿರ್ತಿದ್ವಿ. ಕನ್ಫರ್ಮ್ ಆಗಿ ಅದೇ ಅಪ್ಪ ನಡೀತಿದ್ದು. ಏನೋ ದೇವ್ರ ದಯೆಯಿಂದ ಆ ಮೇಕೆ ಮಂಜಣ್ಣ ನಮ್ಮ ಕಣ್ಣು ಕಾಣಿಸಿದ್ರು. ಹಾಗನ್ನೋವಾಗ ರಂಗನಾಥ್ ಅವರು, ಏನಮ್ಮ ನಮ್ಗೆ ಈ ಥರ ಮೋಸ ಮಾಡ್ತಿದೀಯಲ್ಲ, ನಾವೇನು ಪಾಪ ಮಾಡಿದ್ವಿ ಅಂತಾರೆ. ನಮ್ಮ ಮನೆಯಿಂದ ನಿನ್ಗೇನಾದರೂ ತೊಂದರೆ ಆಗ್ತಿದೆಯಾ? ಅದನ್ನೆಲ್ಲ ಬಿಡು. ಇಲ್ಲೇನಾದರೂ ನಾವು ನಿಮ್ಮನ್ನು ಸೊಸೆ ಥರ ನಡೆಸ್ಕೊತಿದ್ದೀವ? ನಿನ್ನನ್ನು ಮಗಳು ಥರ ನಡೆಸ್ಕೊತಿದ್ದೀವಿ. ನಿನಗೆ ಶಾಂತಿ ಸಪೋರ್ಟ್ ಬೇರೆ. ಈಗ ಎಲ್ಲರೂ ನಂಬಿಕೆನೂ ಮುರಿದ್ಬಿಟ್ಟಿಯಲ್ಲಮ್ಮ, ಎಲ್ಲರೂ ಏಮಾರಿಸೋ ಅವಶ್ಯಕತೆ ನಿನಗೇನಿದೆ? ಈಗ ನೀನು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ವೇ ಅಂತಾರೆ ರಂಗನಾಥ್ ಅವರು. ಲೇ ಮನೋಜ, ನಿನಗೆ ಈ ವಿಷಯ ಎಲ್ಲ ಗೊತ್ತಾ? ಇಬ್ಬರು ಸೇರಿ ನಮ್ಮನ್ನೆಲ್ಲ ಏಮಾರಿಸಿದ್ರಾ? ನಿಜ ಹೇಳು ಅಂತ ರಂಗನಾಥ್ ಅವರು ಕೂಗಾಡ್ತಾರೆ. ಇವನು ಹೇಗಪ್ಪ ನಿಜ ಹೇಳ್ತಾನೆ? ಇವನು ನಮ್ಮನ್ನೆಲ್ಲ ದುಡ್ಡಿನ ವಿಷಯದಲ್ಲಿ ಏಮಾರಿಸಿದ್ದಾನೆ ಅಂತಾನೆ ಸೂರ್ಯ. ಅಪ್ಪ, ನನಗೇಗಪ್ಪ ಈ ವಿಷಯ ಎಲ್ಲ ಗೊತ್ತಿರಬೇಕು? ನಾನು ಅವಳು ಹೇಳಿದ್ನೆಲ್ಲ ನಂಬ್ಕೊಂಡಿದ್ದೀನಿ ಅಂತಾನೆ ಮನೋಜ. ನನಗಿಲ್ಲೇನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಪ್ಪ, ನಾನು ಯಾರ ಜೊತೆ ಬದುಕ್ತೀನಿ ಅನ್ನೋದು ಅರ್ಥನೇ ಆಗ್ತಿಲ್ಲ ಅಂತಾನೆ ಮನೋಜ. ರೋಹಿಣಿ, ನಿಮ್ಗಳ ಕೈಗೆ ದುಡ್ಡು ಬಂದಿದ್ದ ತಕ್ಷಣ ಶೋರೂಮ್ ಸ್ಟಾರ್ಟ್ ಮಾಡಿದ್ರಿ. ಅದರಲ್ಲಿ ನೀವು ಮಾಡಿದ ತಪ್ಪೇ ಆದರೂ ನ್ಯಾಯ ಇದೆ. ನಿಮ್ಮ ಗಂಡನಿಗೆ ಒಳ್ಳೇದಾಗಲಿ ಅಂತ ನೀವಾಗ ಮಾಡಿದ್ರಿ ಅನ್ಕೋಬೋದು. ಆದರೆ ಇದರಲ್ಲಿ ಯಾವ ನ್ಯಾಯ ಇದೆ ರೋಹಿಣಿ? ಕ್ಷಣಕ್ಕೂ ಸುಳ್ಳು ಹೇಳ್ತಾ ಬಂದಿದ್ದೀರಿ ಅನ್ನುವಾಗ ಸೂರ್ಯ, ಇದೆಲ್ಲ ಒಂದು ದೊಡ್ಡ ಸುಳ್ಳು ಮೀನಾ. ಒಂದು ಕತೆನೇ ಕಟ್ಟಿದ್ದಾರೆ. ಇವರು ದೊಡ್ಡ ಶ್ರೀಮಂತರು, ಮಲೇಷ್ಯಾದಲ್ಲಿ ಕೋಟೀಶ್ವರರು ಅಂತ. ನಂತರನೇ ಬಂದಿದ್ದು ನೋಡು, ಮಲೇಷ್ಯಾ ಅಪ್ಪ ಮಾಮ, ಜೈಲು, ಕೊಲೆ ಆಗಿಬಿಟ್ರು, ಆಸ್ತಿ ಪಾಸ್ತಿ ಲೊಟ್ಟೆ ಲುಸ್ಕು, ಇದೆಲ್ಲ ಅದರಿಂದ ಕೆಳಗಡೆದು ಅಂತಾನೆ. ಏನಮ್ಮ ರೋಹಿಣಿ, ನಿನ್ನನ್ನು ನಾವೆಲ್ಲ ನಂಬ್ಕೊಂಡಿದ್ವಲ್ಲಮ್ಮ. ಒಂದಿನಾದರೂ ನಿಮ್ಮಪ್ಪ ಯಾರು, ನಿಮ್ಮಮ್ಮ ಯಾರು, ನಿಮ್ಮ ಇವ್ರು ಯಾವುದು ಅಂತ ಬಲವಂತ ಮಾಡಿ ಕೇಳಿದ್ದೀವ? ಯಾಕಮ್ಮ ನಮ್ಮನ್ನೆಲ್ಲ ಏಮಾರಿಸ್ದೆ? ಕಾರಣ ಹೇಳು ಅಂತ ರಂಗನಾಥ್ ಅವರು ಕೇಳೋವಾಗ, ಇಲ್ಲಮ್ಮವ, ನಾನು ಯಾರನ್ನೂ ಬೇಕು ಅಂತ ಏಮಾರಿಸಿಲ್ಲ ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಶಾಂತಿ ಕೋಪ ಮಾಡ್ಕೊಂಡು ಎದ್ದು, ಯಾರೇ ನೀನು? ಯಾಕೆ ಸುಳ್ಳು ಹೇಳ್ಕೊಂಡು ನನ್ನ ಮನೆಗೆ ಬಂದೆ? ಬಾಯಿ ತೆಗೆದ್ರೆ ಬರೀ ಸುಳ್ಳು ಹೇಳ್ತೀಯಲ್ಲೇ. ಇಲ್ಲ ಅತ್ತೆ, ನಾನೇನಕ್ಕೆ ಹಾಗೆ ಮಾಡಿದೆ ಅಂದರೆ ಅಂತ ಹೇಳೋವಾಗ, ಅತ್ತೆ ಅತ್ತೆ ಅಂತ ನನ್ನನ್ನು ಕರಿಬೇಡ, ಅತ್ತೆ ಅಂತ ಕರೆದು ನೆತ್ತಿ ಮೇಲೆ ಚಪ್ಪಡಿ ಹೇಳ್ಬಿಟ್ಟಿಯಲ್ಲೇ. ಹಾಗಂತ ಹೇಳಿ ರೋಹಿಣಿನ ತಳ್ಳಿಬಿಡ್ತಾಳೆ ಶಾಂತಿ. ಶಾಂತಿ, ನೀನು ಕೋಪ ಮಾಡ್ಕೋಬೇಡ ಅಂತಾರೆ ರಂಗನಾಥ್ ಅವರು. ಕೋಪ ಮಾಡ್ಕೊಳ್ಳದೆ ಇನ್ನೇನ್ರಿ ಮಾಡ್ಕೊಳ್ಳಿ? ಮನುಷ್ಯ ಆದಮೇಲೆ ಒಂದೋ ಎರಡೋ ಸುಳ್ಳು ಹೇಳ್ತಾನೆ, ಒಂದೇ ಎರಡೋ ತಪ್ಪು ಮಾಡ್ತಾನೆ. ಆದರೆ ಇವಳು ಮೈ ತುಂಬ ಬರೀ ತಪ್ಪುಗಳು ಸುಳ್ಳುಗಳನ್ನೇ ಹೊತ್ಕೊಂಡು ನಿಂತಿದ್ದಾಳಲ್ರಿ. ದಿವಸಕ್ಕೆ 300 ಸರಿ ನಾನು ತನ್ನ ಸೊಸೆ ಅಂತ ಎಲ್ರಿಗೂ ಹೇಳ್ಕೊಂಡು ಬಂದಲ್ರಿ. ಇಂಥ ಸೊಸೆ ಯಾರಿಗೂ ಸಿಕ್ಕಲ್ಲ, ಯಾರ ಮನೇಲೂ ಇಲ್ಲ ಅಂತ ಎಲ್ಲರ ಜೊತೆನೂ ಹೇಳ್ಕೊಂಡು ಬಂದಿದ್ದೆ. ಈಗ ನೋಡಿದ್ರೆ ನನ್ನ ನೆಮ್ಮದಿನೆಲ್ಲ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಇಲ್ಲ ಅತ್ತೆ ಅಂತ ರೋಹಿಣಿ ಅನ್ನೋವಾಗ, ನೀನು ಮಾತಾಡಬೇಡ್ವೆ? ಯಾವನ್ನೋ ತರಕಾರಿ ಮಾರೋ ಅನ್ನೋ ಮೇಕೆ ಮೇಯಿಸೋನೋ ಕರ್ಕೊಂಡು ಬಂದು ಇವನೇ ನಮ್ಮ ಮಾವ ಅಂತ ಸುಳ್ಳು ಹೇಳಿ ಅವನನ್ನು ನಮ್ಮನೆಗೆ ತಂದು ಕೂರಿಸಿ ಮರ್ಯಾದೆಯೆಲ್ಲ ಮಾಡಿಸ್ದೆ. ಛೇ, ನೆನೆಸ್ಕೊಂಡ್ರೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಎಂಥ ಅವಮಾನ ಮಾಡಿಬಿಟ್ಟಿಯೇ ನೀನು. ಎದ್ರೆ ಬಿದ್ದರೆ ಹೋದ್ರೆ ಬಂದರೆ ಬರೀ ಸುಳ್ಳೆ.
ಎಂಥವಳೆ ನೀನು? ಹಬ್ಬ, ನಿನ್ನಂಥವಳನ್ನ ನಾನು ಎಲ್ಲೂ ನೋಡಿಲ್ಲ. ಏಯ್, ನಿನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇನೋ ಅಂತಾಳೆ ಶಾಂತಿ ಮನೋಜನ್ನ. ಅಮ್ಮ, ಇದ್ರ ಬಗ್ಗೆ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಮ್ಮ ಅಂತಾನೆ ಮನೋಜ. ಮಾತಿಗೂ ಬರೀ ಸುಳ್ಳು ಹೇಳ್ತೀಯಲ್ಲೇ, ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನಿನಗೆ? ರೋಹಿಣಿ ಅತ್ತೆ ಅತ್ತೆ ಅಂತಿರುವಾಗ ನಿನ್ನಂಥವಳನ್ನ ಪಕ್ಕದಲ್ಲೂ ಮಲಗಿಸ್ಕೋಬಾರ್ದು ಕಣೆ. ನಿದ್ದೆ ಬಂದಮೇಲೆ ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಂದಾಕ್ಬಿಡ್ತೀರಾ ಕಣೆ. ಅತ್ತೆ ಅತ್ತೆ ಹಾಗೆಲ್ಲ ಅನ್ಬೇಡಿ ಅತ್ತೆ ಅಂತ ರೋಹಿಣಿ ಅಳ್ತಿರುವಾಗ, ಏಯ್ ಮಾತಾಡ್ತೀಯಾ? ಎಷ್ಟೇ ಧೈರ್ಯ ನಿನಗೆ ಅಂತ ಕಪಾಳು ಕೊಡಿತಾಳೆ. ಛೇ, ನಿನ್ನನ್ನು ಮುಟ್ಟಿದ್ರೇ ಪಾಪ ಬರುತ್ತೆ. ಛೇ, ನೀನು ಕಣ್ಣೀರರಿಸ್ತಿದೆಯಲ್ಲೇ, ಇದು ಬರೀ ಕಣ್ಣೀರಲ್ಲ, ದ್ರೋಹ, ನೀನು ಮಾಡಿರೋ ದ್ರೋಹ ಕಣೆ. ಎಂಥ ನಂಬಿಕೆ ದ್ರೋಹಿನೇ ನೀನು. ನಿನ್ನನ್ನು ನಂಬಿದ್ಕೆ ನನ್ನನ್ನೇ ಏಮಾರಿಸ್ಬಿಟ್ಯಾ? ಹಾಗಂತ ಮತ್ತೆ ಹೊಡಿತಾನೆ ಇರ್ತಾಳೆ. ನಾನು ತನ್ನ ಸೊಸೆ ಅಂತ ನಿನ್ನನ್ನು ತಲೆ ಮೇಲೆ ಎತ್ಕೊಂಡು ಮೆರೆಸಿದ್ನಲ್ಲೇ, ಊರಿಗೆಲ್ಲ ಹೇಳ್ಕೊಂಡು ಬಂದೆ. ಇವಾಗ ತಾನೇ ಅವ್ರ ಜೊತೆ ಹೇಳ್ತಿದ್ದೆ ನನ್ನ ಸೊಸೆ ಎಂಥವಳು ಅಂತ. ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ಕೆ ಸರಿಯಾಗಿ ಮಾಡಿಬಿಟ್ಟೆ ಕಣೆ ಅಂತಿರುವಾಗ ಸೂರ್ಯ ಬಂದು, ಅದೇ ನೀವು ಮಾಡಿರೋ ಮೊದಲನೇ ತಪ್ಪು. ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ಕೇನೆ ಪಾರ್ಲರಮ್ಮ ತಲೆಯಿಂದ ಕಾಲಿನವರೆಗೂ ಕಾಲಿಂದ ತಲೆವರೆಗೂ ಬರೀ ಸುಳ್ಳು ಹೇಳಿದ್ದು ಅಂತಾನೆ ಸೂರ್ಯ. ರೀ, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂತಾಳೆ ಮೀನಾ. ಕೇಳ್ದ್ಯಾ ಅವನೇನು ಹೇಳ್ತಿದ್ದಾನೆ ಅಂತ ಕೇಳ್ತಿದ್ಯಾ? ಅವ್ನು ನನ್ನ ಬಗ್ಗೆ ಏನು ಹೇಳ್ತಿದ್ದಾನೆ ಅಂತ ಗೊತ್ತಾಯ್ತಾ? ಅವ್ನು ಕೇಳ್ತಿರೋದೇ ಸರಿಯಾಗಿದೆ. ಈಗ ಅವ್ನು ಕೇಳ್ದ ನಂತರ ಅವಳು ಕೇಳ್ತಾಳೆ, ಅದಾದ ನಂತರ ಇಡೀ ಊರೇ ಕೇಳುತ್ತೆ. ನೀನು ನಾನು ತನ್ನ ಸೊಸೆನಾ? ಛೇ, ಇಡೀ ಊರೇ ನನ್ನನ್ನು ನೋಡಿ ಆಡ್ಕೊಂಡು ನಗುತ್ತಲ್ಲೇ. ರೂಮಿಗೆ ಸೇರಿಸ್ಕೊಂಡು ಶಾಂತಿ ರೋಹಿಣಿನ ಹೊಡೆದು ಬೈದು ಟೇಬಲ್ ಮೇಲಿರೋದನ್ನೆಲ್ಲ ತಳ್ಳಿಬಿಡ್ತಾಳೆ. ಅತ್ತೆ ಹಾಗೆಲ್ಲ ಮಾಡಬೇಡಿ ಅನ್ನೋವಾಗ ಅಂತ ಅವಳ ಬ್ಯಾಗನ್ನು ತೆಗೆದೆಷ್ಟು ಅವಳನ್ನು ತಳ್ತಾಳೆ. ಈ ಥರ ನೈಸಾಗಿ ಮಾತಾಡಿ ನನ್ನನ್ನು ಏಮಾರಿಸ್ಬಿಟ್ಟಿಯಲ್ಲೇ. ಪಾಪ ಕಣೆ ನನ್ನ ಮಗ, ಅವನೇನೇ ಪಾಪ ಮಾಡಿದ್ದ? ಅವನನ್ನೇ ಈ ಥರ ಏಮಾರಿಸಿದೆಯಲ್ಲೇ. ನಿಂದು ಒಂದು ಮನುಷ್ಯ ಜನ್ಮನ, ನಿನ್ನ ಜೊತೆ ಏನು ಮಾತಾಡೋದು? ನೀನು ಮಾತಾಡಿದ್ನೆಲ್ಲ ಕೇಳಿ ತಲೆ ಆಡಿಸ್ಕೊಂಡು ಬೊಂಬೆ ಥರ ತಲೆ ತೂಗ್ತಾ ನೀನು ಹೇಳ್ದಾಕೆಲ್ಲ ಕೇಳ್ತಿದ್ನಲ್ಲೇ. ನನಗೆ ಅಸಹ್ಯ ಆಗ್ತಿದೆ ನನ್ನನ್ನು ನೋಡಿಕೊಂಡು. ಅತ್ತೆ ಪ್ಲೀಸ್ ಅತ್ತೆ, ಹೀಗೆಲ್ಲ ಬೈಬೇಡಿ ಅಂತಿರ್ತಾಳೆ ರೋಹಿಣಿ. ಏಯ್, ಮತ್ತೆ ಸುಳ್ಳು ಹೇಳಿ ನಮ್ಮನ್ನು ಏಮಾರಿಸ್ಬೋದು ಅಂದ್ಕೊಂಡಿದ್ಯಾ? ನಿನ್ನ ಬಾಯಿಗೆ ಬರೋ ಶಬ್ದಗಳನ್ನೆಲ್ಲ ನಾನು ನಂಬಿಡ್ತೀನಿ ಅಂತ ಅಂದ್ಕೊಂಡಿದ್ಯೇನೆ? ಮನೋಜ್, ನೀವಾದರೂ ನಾನು ಹೇಳೋದನ್ನು ಕೇಳಿ ಅಂತ ಮನೋಜ್ ಹತ್ರ ಹೋಗ್ತಿರ್ತಾಳೆ ರೋಹಿಣಿ. ಶಾಂತಿ ಹಿಡ್ದು ಎಳಿತಾಳೆ ಅಂತ. ಏಯ್, ನನ್ನ ಮಗನ ಹತ್ರ ಹೋಗಿ ಏನಾದರೂ ಮಾತಾಡೋಕ್ಕೆ ನೋಡಿದ್ರೆ ಕೊಂದಾಕ್ಬಿಡ್ತೀನಿ ನಿನ್ನ ಅಂತಾಳೆ. ಏಯ್, ನಿನ್ನನ್ನು ನಂಬಿ ನನ್ನ ಮಗನಿಗೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು ನಾನು. ನನ್ನನ್ನೇ ಏಮಾರಿಸ್ಬಿಟ್ಟೆ ಅಲ್ಲ. ಇವರೆಲ್ಲರೂ ನನ್ನನ್ನು ಆಡ್ಕೊಳ್ಳೋವಾಗ ಮಾಡಿಬಿಟ್ಟೆ ಅಲ್ಲ. ನೀನು ಹೇಳಿದ್ದೆಲ್ಲ ನಿಜ ಅಂತ ನಂಬ್ಕೊಂಡಲ್ಲ, ನಾನು ತಗೊಂಡು ಹೊಡ್ಕೋಬೇಕು ಕಣೆ. ನನಗೆ ಬಂದಿರೋ ಕೋಪದಲ್ಲಿ ನಿನ್ನನ್ನು ಕೊಂದಾಗಬೇಕು ಅನ್ನಿಸ್ತಿದೆ. ಇದ್ರ ಮೇಲೆ ಒಂದು ನಿಮಿಷನೂ ಈ ಮನೇಲಿ ನೀನು ಇರಬಾರ್ದು. ಹೋಗು, ನನ್ನ ಮನೆಯಿಂದ ಆಚೆ ಹೋಗು ಮೊದಲು ಅಂತ ಜುಟ್ಟು ಹಿಡ್ದು ರೋಹಿಣಿನ ಆಚೆ ತಳ್ತಾಳೆ. ಅತ್ತೆ ಪ್ಲೀಸ್ ಅತ್ತೆ ಅಂತ ರೋಹಿಣಿ ಅಂತಿರುವಾಗ, ಹೋಗಿ ಆಚೆಗೆ ಅಂತ ಜೋರಾಗಿ ತಳ್ತಾಳೆ. ಆ ಥರ ಪರಬೇಡ ಶಾಂತಿ ಅಂತಾರೆ ರಂಗನಾಥ್ ಅವರು. ಅವಳು ಏನು ಹೇಳ್ತಾಳೆ ಅಂತ ಮೊದಲು ಕೇಳೋಣ ಅಂತಾರೆ. ಇಷ್ಟು ದಿನ ಹೇಳಿದ್ದು ಸಾಕಾಗಲ್ವಾ? ಮತ್ತೆ ಅವಳು ಹೇಳೋ ಸುಳ್ಳೆಲ್ಲ ನಂಬ್ಕೊಂಡು ಕೂತ್ಕೋಬೇಕಾ? ಏಯ್, ಮೊದಲು ಮನೆ ಬಿಟ್ಟು ಆಚೆ ಹೋಗಿ ಅಂತಿರುವಾಗ ಶಾಂತಿ, ಅತ್ತೆ ಮೊದಲು ಅವ್ರು ಏನು ಹೇಳ್ತಾರೆ ಅಂತ ಒಂದು ಸರಿ ಕೇಳೋಣ ಅಂತಾಳೆ ಮೀನಾ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನಿರೆ, ನೀನನ್ನು ಯಾರಾದರೂ ಕೇಳಿದ್ರಾ ಅಂತಾಳೆ ಶಾಂತಿ. ಏಯ್, ನನ್ನ ಮನೆ ಬಿಟ್ಟು ಹೋಗಿ ಅಂತಿರುವಾಗ, ಅತ್ತೆ ನನಗೆ ಹೊಡೀರಿ ಬೈರಿ ಏನು ಬೇಕಾದರೂ ಮಾಡ್ಕೊಳ್ಳಿ, ನನ್ನನ್ನು ಈ ಮನೆ ಬಿಟ್ಟು ಕಳಿಸ್ಬೇಡಿ ಅಂತಾಳೆ ರೋಹಿಣಿ. ಏಯ್, ಇಷ್ಟೆಲ್ಲ ಆದಮೇಲೂ ನಿನ್ನನ್ನು ನನ್ನ ಮನೇಲಿ ಇಟ್ಕೋಬೇಕಾ? ಒಂದು ನಿಮಿಷನೂ ನೀನು ನನ್ನ ಮನೇಲಿ ಇರಬೇಡ, ಹೋಗ್ತಾ ಇರೇ ಆಚೆಗೆ ಅಂತಾಳೆ ಶಾಂತಿ. ರೋಹಿಣಿ ಮನೋಜ್ ಮುಖ ನೋಡ್ತಿರೋವಾಗ ಮನೋಜ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಏನ್ರಿ, ನಿಮ್ಮಣ್ಣ ಏನು ಮಾತಾಡ್ತಾನೆ ಇಲ್ಲ ಅಂತಾಳೆ ಮೀನಾ. ಅತ್ತೆ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ರೋಹಿಣಿ ಹೇಳ್ತಿರೋವಾಗ, ನೀನು ಏನು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಏನೇನೋ ಹೇಳಿ ನಮ್ಮನ್ನೆಲ್ಲ ಏಮಾರ್ಸೋಕೆ ನೋಡ್ತಿದೀಯ ಅಲ್ವಾ? ಇದಕ್ಕೂ ಮೇಲೆ ಒಂದು ಕ್ಷಣನೂ ನೀನು ನನ್ನ ಮಗನ ಜೊತೆ ಇರಬಾರ್ದು. ಬಾಯಿ ಮುಚ್ಕೊಂಡು ಆಚೆ ಹೋಗಿ ಅಂತ ತಳ್ತಾಳೆ ರೋಹಿಣಿನ ಶಾಂತಿ. ಮಾವ, ನೀವಾದರೂ ಹೇಳಿ ಮಾವ ಅಂತಾಳೆ ರೋಹಿಣಿ. ಶಾಂತಿ ಅವಳೇನು ಹೇಳ್ತಾಳೆ ಅಂತ ಕೇಳೋಣ ಅಂತಾರೆ. ಮೀನಾನು ಹಾಗೆ ಹೇಳ್ತಾರೆ. ಯಾರು ಮಾತಾಡಬೇಡಿ, ಈ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋ ತೀರ್ಮಾನ ಮಾಡೋಳು ನಾನು. ಇಲ್ಲ ಅತ್ತೆ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ರೋಹಿಣಿ ಬೇಡ್ಕೋತಾ ಇರ್ತಾಳೆ. ನನ್ನ ಕೋಪ ಜಾಸ್ತಿ ಆಗೋಕ್ಕೂ ಮುಂಚೆ ನೀನು ಇಲ್ಲಿಂದ ಹೋಗ್ತಾ ಇರು ಅಂತ ಶಾಂತಿ ಹೇಳ್ತಾಳೆ. ನಾನು ಇಲ್ಲಿಂದ ಹೋಗಲ್ಲ, ಇದು ನನ್ನ ಮನೆ. ಮನೋಜ್, ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನೀವಾದರೂ ಹೇಳಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತಿರ್ತಾಳೆ ರೋಹಿಣಿ. ಅವನೇನೆ ನಿನ್ನ ಮಾತು ಕೇಳೋದು, ಮೊದಲು ಈ ಮನೆಯಿಂದ ಆಚೆ ಹೋಗು ಅಂತ ಶಾಂತಿ ಅವಳು ತಲೆ ಕೂದಲಿಡ್ಕೊಂಡು, ಮನೆಯಿಂದ ಆಚೆ ಹೋಗು ಅಂದರೆ ಕೊಬ್ಬಾಡ್ಕೊಂಡು ಇಲ್ಲೇ ಇದೆಯೇನೆ, ಮೊದಲು ನನ್ನ ಮನೆ ಬಿಟ್ಟು ಆಚೆ ಹೋಗು ಅನ್ನೋವಾಗ ರಂಗನಾಥ್ ಅವರು, ಶಾಂತಿ ನಾನು ಹೇಳೋದನ್ನ ಕೇಳು ಅಂತಾರೆ. ಮಧ್ಯೆ ಯಾರು ಮಾತಾಡೋಕ್ಕೆ ಬರಬೇಡಿ ಅಂತ ಜೋರಾಗಿ ಶಾಂತಿ ರೋಹಿಣಿನ ಮನೆಯಿಂದ ಆಚೆಗೆ ತಳ್ತಾಳೆ. ನನ್ನನ್ನೇ ಏಮಾರಿಸ್ಬಿಟ್ಟೆ ಅಲ್ಲ,
ಮುಗೀತು ನಿನ್ನ ಕತೆ. ಹಾಗಂತಿರುವಾಗ ಮೀನಾ ಅತ್ತೆ ಪಾಪ ರೋಹಿಣಿ ಅಂತ ಬರ್ತಾಳೆ. ಏಯ್ ಹೋಗೆ ಒಳಗೆ, ನೀನೇನಾದರೂ ಆಚೆ ಹೋದರೆ ನೀನು ಅವಳ ಜೊತೆನೇ ಹೋಗ್ಬೇಕಾಗತ್ತೆ. ಎಲ್ಲರೂ ನಡೀರಿ ಅಂತ ಅಲ್ಲೇ ಇದ್ದಂಥ ರೋಹಿಣಿ ಬ್ಯಾಗ್ನ ಕಾಲಲ್ಲೊದ್ದು ಇನ್ಮೇಲೆ ನನ್ನ ಮನೆ ಕಡೆ ತಿರುಗು ನೋಡಬೇಡ, ಹೋಗ್ತಾ ಇರು ಅಂತ ಮನೆ ಬಾಗಿಲಾಗ್ತಾಳೆ ಶಾಂತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಇದೆ ಅಂತ ಬೈಕಬೇಡಿ ಪ್ಲೀಸ್. ಥ್ಯಾಂಕ್ ಯು.